ಮೋಕ್ಷಶಾಸ್ತ್ರದ ಪರಮಾವಧಿಯಲ್ಲಿ ಇದನ್ನ ಇಂದು 2000 ವರ್ಷಗಳ ಪೂರ್ವದೊಳಗ ಉಮಾಸ್ವಾಮಿ ಭಗವಂತ ರಚನೆ ಮಾಡಿದ್ದಾರೆ. ಇದರೊಳಗೆ 357 ಸೂತ್ರ ಇದ್ದ ಅದರ ಮೇಲೆ 20ನೇ ಶತಮಾನದೊಳಗ ರಾಮ್ಜಿ ಭಾಯಿ ಅವರ ಗುಜರಾತ್ ಒಳಗೆ ಟೀಕಾ ಬರ್ತಾರೆ. ಅದರದೇ ಕನ್ನಡದೊಳಗ ಈಗ ತಮ್ಮ ಹೆಸರಿಗೆ ಮೋಕ್ಷಶಾಸ್ತ್ರ ಇದರ ಹೆಸರಿನ ಪ್ರಕಾರ ಜೀವವನ್ನ ಸಂಸಾರದಿಂದ ಬಿಡುಗಡೆ ಮಾಡಿಸುವ ಶಾಸ್ತ್ರವೇ ಇದೆ. ಬಿಡುಗಡೆ ಮಾಡಿಸುವ ಶಾಸ್ತ್ರ ಇದೆ ಅಂದ್ರೆ ಜೀವ ಸ್ವಯಂ ಬಿಡುಗಡೆ ಹೊಂದುವ ಮಾತಿದ್ರೆ ಬಿಡುಗಡೆ ಹೊಂದುವ ಮಾರ್ಗವನ್ನ ನಿರೂಪಣೆ ಮಾಡ್ತಿದ್ರೆ ಶಾಸ್ತ್ರ. ಯಾವ ಪ್ರಕಾರ ಬಿಡುಗಡೆ ಹೊಂದೋದ ವಿಧಾನ ಹೇಳ್ತಿದ್ರೆ. ಅದರ ಸಲುವಾಗಿ ಮೊದಲನೇ ವಿಧಾನನೇ ಐತಿ ಸಮ್ಯಕ್ ದರ್ಶನ. ಆದರೆ ಸಮ್ಯಕ್ ದರ್ಶನ ಮೊದಲನೇ ವಿಧಾನ ಇದ್ರೂ ಕೂಡ ನಾವ ಸಮ್ಯಕ್ ದರ್ಶನವನ್ನ ಮಾಡಿಕೊಳ್ಳುವ ಮಾತಂತೂ ದೂರ ಇರಲಿ. ಆದರೆ ಸಮ್ಯಕ್ ದರ್ಶನ ಅಂದ್ರೆ ಏನ ಇದನ್ನು ಕೂಡ ನಾವು ತಿಳಿದೇ ಇಲ್ಲ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಇದೇನೋ ಉಮಾಸ್ವಾಮಿ ಭಗವಂತನ ಸಂಪೂರ್ಣ ಜನಾಗಮದ ಸಾರವನ್ನ ಹೇಳ್ರು. ಸಂಸಾರಿ ಜೀವ ಮೋಕ್ಷದ ತನಕ ಹೋಗುವುದ ಏನು ಉಪಾಯ ಇದೆ ಇದು ಒಂದೇ ಒಂದು ಸೂತ್ರದೊಳಗಿದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಇದರಿಂದ ಮೋಕ್ಷಕ್ಕೆ ನಾವು ಜಗತ್ತಿನೊಳಗೆ ಉಳಿದ ಏನನ್ನು ತಿಳ್ಕೊಳ್ಳೋ ಅವಶ್ಯಕತೆ, ಯಾವುದೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಹ್ಯದೊಳಗೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಮ್ದು ಉದ್ಯಮ ಅಖಂಡ ಮಾಡುವುದ್ರ ಕಡೆನ ಇದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇವ ಎಲ್ಲಿವೆ, ಹೇಗೆ ಉತ್ಪನ್ನ ಆಗ್ತವೆ, ಇದರದ ಮೂಲ ಕೇಂದ್ರ ಬಿಂದು ಯಾರ, ಇದನ್ನ ನಾವು ತಿಳ್ಕೊಳ್ತಾನೆ ಇಲ್ಲ. ಇಲ್ಲಿ ಸಮ್ಯಕ್ ದರ್ಶನದ ವ್ಯಾಖ್ಯಾ ಮಾಡ್ತಾ ಪ್ರಶ್ನೆ ಮಾಡಿ ಉತ್ತರ ಹೇಳ್ತಾರೆ ರಾಮ್ಜಿ ಭಾಯಿ. ಆಗಮದ ಮೂಲಕನ ಈ ಮೋಕ್ಷಶಾಸ್ತ್ರದೊಳಗೆ ಏನ್ ಬಂದಿದೆ ಅದರದೇ ಸಾರ ರೂಪವಾಗಿ ಹೇಳ್ತಾರೆ. ಸಂಪೂರ್ಣ 357 ಸೂತ್ರದ ಸಾರ ಮೊದಲನೇ ಸೂತ್ರದೊಳಗನೆ ಹೇಳಿದ್ದಾರೆ. ಅದರ ನಂತರ ಉಳಿದಿದ್ದು ಯಾವುದೂ ತಿಳ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಇದು ಮೋಕ್ಷ ಮಾರ್ಗ ಐತಿ ಮತ್ತೆ ಸಾಕ್ಷಾತ್ ಮೋಕ್ಷ ಸ್ವರೂಪದ. ಹಾಗಾದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂದ್ರೆ ಏನ ಅದನ್ನ ಪೂರ್ಣ ವಿವರಣೆ ಮಾಡಿ ಕೊನೆಗೆ 10ನೇ ಅಧ್ಯಾಯದೊಳಗ ಮೋಕ್ಷದ ವರ್ಣನೆ ಮಾಡಿ ಮುಗಿಸಿಬಿಟ್ಟಿದ್ದಾರೆ ಗ್ರಂಥ. ಮುಗಿಸಿದನು ಕೂಡ ಇಲ್ಲಿ ಪುನಃ ರಾಮ್ಜಿ ಭಾಯಿ ಪ್ರಶ್ನೆ ಎತ್ತಿದರು. ಇಷ್ಟೆಲ್ಲಾ ಓದಿರನು ಈ ವಿಶಾಲ ಟೀಕೆಯ ಅಧ್ಯಯನ ಮಾಡ್ರೇನು ಕೂಡ ಸಮ್ಯಕ್ ದರ್ಶನ ಅಂದ್ರೆ ಏನ ಅಂದ್ರೆ ಮೂಲಭೂತ ಯಾವ್ದು ವಿಧಾನ ಇದೆಯೋ, ಯಾವ ವಿಧಾನದಿಂದ ಜೀವ ದುಃಖದಿಂದ ಬಿಡುಗಡೆ ಹೊಂದುವ ಸಾಧ್ಯತೆ ಇದೆಯೋ ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮ್ಯಕ್ ದರ್ಶನ ಅಂದರೆ ಸಮ್ಯಕ್ ದರ್ಶನ ಆದ ನಂತರ ಸಮ್ಯಕ್ ದರ್ಶನದ ಜೊತೆಯಲ್ಲೇನ ಸಮ್ಯಕ್ ಜ್ಞಾನ ಇದೆ, ಮತ್ತೆ ಸಮ್ಯಕ್ ಜ್ಞಾನದ ಜೊತೆಯಲ್ಲೇನ ಒಂದು ಸಮಯ ಸಮ್ಯಕ್ ಚಾರಿತ್ರ ಕೂಡ ಇದ್ದೇ ಇದೆ. ಹಾಗಾದ್ರೆ ಸಮ್ಯಕ್ ದರ್ಶನ ಅಂದ್ರೆ ಏನ ಪುನಃ ತಮ್ಮನ್ನ ತಾವು ತಿಳ್ಕೊಳ್ತಾ ಇದ್ದಾರೆ. ಆಗ ಉತ್ತರ ತಮ್ಮಲ್ಲಿಂದನ ಬರ್ತೈತಿ. ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ್ ಪರ್ಯಾಯ ನೀತಿ ಇದು ಸಮ್ಯಕ್ ದರ್ಶನ. ಹಾಗಾದ್ರೆ ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ್ ಪರ್ಯಾಯ ಇದ ಸಮ್ಯಕ್ ದರ್ಶನ ಅಂತ ಹೇಳಿ ಹೇಳ್ರು. ಇದ ಆಗಮದ ಅನುಕೂಲ ಐತಿ ಮತ್ತ ಆಚಾರ್ಯ ಭಗವಂತರ ಪೂರ ಇದ್ರೊಳಗ ಸಾರಣ ಐತಿ. ಆದರೂ ಕೂಡ ನಾವು ಜೀವ ದ್ರವ್ಯ ಅಂದ್ರೆ ಏನ ಹೊರಗೆ ನೋಡ್ತೀವಿ. ಜೀವ ದ್ರವ್ಯ ಅಂದ್ರೆ ನಾನು ಸ್ವಯಂ ಜೀವ ದ್ರವ್ಯ ಇದ್ದೇನೆ. ಈ ಮಾತಿನ ಸ್ವೀಕಾರ ನಮ್ಗೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಆಗ್ತಾ ಇದೆ ಅನ್ರಿ. ಈಗ ವರ್ತಮಾನ ಕಾಲದೊಳಗೆ ಈ ಸಮಯದೊಳಗೆ ನಾನು ಜೀವ ಇದ್ದೇನೆ, ಇದು ಎಷ್ಟು ಸ್ವೀಕಾರ ಆಗ್ತಾ ಇದೆ. ನಾನು ಜೀವ ಇದ್ದೇನೆ ಈ ಮಾತಿನ ಸ್ವೀಕಾರನೇ ಇಲ್ಲರಿ. ನೋಡ್ರಿ, ಸಮಯ ಕಾಲದೊಳಗ ಸಮ್ಯಕ್ ದರ್ಶನದ ಮಹಿಮೆಯನ್ನ ಅನೇಕ ಸ್ಥಾನದೊಳಗ ಮೈ ರೋಮಾಂಚಿತ ಆಗೋ ಹಾಗೆ ಹೇಳಿದ ಸಮಯ ಸಾಲ. ನಾವ ಆ ದೃಷ್ಟಿಯಿಂದ ಅಧ್ಯಯನ ಮಾಡಿವಿ. ಮೊದಲನೇ ಪೂರ್ವರಂಗದೊಳಗ ಆಚಾರ್ಯ ಭಗವಂತರ 6ನೇ ಕಲಶದೊಳಗ ಇಷ್ಟು ಅದ್ಭುತ ಮಾತು ಹೇಳ್ತಾರೆ. ಅದರ ಮೇಲೆ ಜಯಚಂದ್ ಛಾಬಡ
ಭಾವಾರ್ಥ ಬರ್ದ. ಒಂದ್ಸಲ ನೋಡ್ಬೇಕು, ನಾವು ರೋಮಾಂಚಿತ ಆಗ್ತೀವಿ. ನಾವು ಏನ್ ಮಾಡ್ತಾ ಇದ್ವಿ? ಒಂದ್ಸಲ ಓದಿ ನೋಡ್ಬೇಕ್ರಿ, ಮನೆಯೊಳಗೆ ಹೋಗಿ ಓದಿ ನೋಡ್ರಿ. ಓದಿ ನೋಡಿದ ನಂತರ ನಮಗೆ ತಿಳಿದು ಬರ್ತೈತಿ ನಾವೇನ್ ಹುಚ್ಚರಾಟ. ಹಾಗಾದ್ರೆ ಆ ಕೆಲಸ ನಾವು ಓದಿ ಬಿಡ್ತಾ ಇದ್ದೀವ್ರಿ. ಓದಿ ಆ ಶಬ್ದದ ಮೂಲಕ ಯಾವ ಭಾವ ಆಚಾರ್ಯ ಭಗವಂತರು ತುಂಬಿದ್ದಾರೆ ಅದನ್ನು ನಾವು ನೋಡುವುದಿಲ್ಲ. ಗೃಹಸ್ಥಾವಸ್ಥೆಯೊಳಗೆ ಇರುವಂತಹ ಜಯಚಂದ್ ಚಾವ್ಡ ಕುಟುಂಬ ಪರಿವಾರನ್ನೆಲ್ಲ ಕಟ್ಕೊಂಡಿದ್ದಾನೆ. ಅದೇ ಕುಟುಂಬ ಪರಿವಾರದೊಳಗನ ನಿಂತು ಸಮಯ ಸಾರದ ಅನುವಾದ ಮಾಡ್ತಾ ಇದ್ದಾರೆ. ಸಮಯ ಸಾರದ ಅನುವಾದ ಬರೀ ಮಾಡಲಿಲ್ಲ, ಸಮಯ ಸಾರದ ಯಾವ ಶ್ಲೋಕಾತ್ ಗಾಥಾರ್ಥ ಹೇಳ್ತಾರು ಅದರ ಮೇಲೆ ಆಚಾರ್ಯ ಅಮೃತಚಂದ್ರ ಟೀಕಾ ಇದೆ. ಆ ಟೀಕಾದ ಮೇಲೆ ಇವ್ರು ಭಾವಾರ್ಥ ಬಿಡ್ತಾರೆ. ಆ ಮನುಷ್ಯ ಆಗದೆ ಹೋಗಿದ್ರೆ ನಮ್ಗೆ ಸಮಯ ಸಾರ ಇಂದ ಸುಲಭದೊಳಗೆ ತಿಳಿಯಕ್ ಸಾಧ್ಯ ಇಲ್ಲ. ಅವ್ರೇನು ಹೇಳ್ತಾರು, ಸಮ್ಯಕ್ ದರ್ಶನದ ಮಹಿಮಾ 6ನೇ ಕಲಶದೊಳಗೆ ಹೇಳ್ತಾರ್ರಿ. ಮೈ ಅಖಂಡ ವಿಷಾದ ಒಂದು ಪೇಜ್ ಐತೆ, ನಾವು ನೋಡ್ಬೇಕ್ರಿ. ಒಂದು ಪೇಜ್ ವಿಸ್ತಾರವಾದಂಥ ಭಾವಾರ್ಥ. ಸಮಯ ಸಾರ ಅಂದ್ರೆ ಲೋಕದೊಳಗೆ ಬೇರೆ ಏನಿಲ್ಲ, ತನ್ನ ಆತ್ಮನ ಇದೆ. ಸಮ್ಯಕ್ ದರ್ಶನ ತನ್ನ ಆತ್ಮನನ್ನ ಬಿಟ್ಟು ಲೋಕದೊಳಗೆ ಸಮ್ಯಕ್ ದರ್ಶನ ಅನ್ನೋ ವಸ್ತುನೇ ಇಲ್ಲ. ಎಲ್ಲಿ ಸಂಪೂರ್ಣ ನವತತ್ವ ವಿಮುಕ್ತಂ, ನವತತ್ವದಿಂದ ನೀ ಬಿಡುಗಡೆ ಹೊಂದು ನಿನ್ನ ಜೀವ ತತ್ವದೊಳಗೆ, ನಿನ್ನ ಆತ್ಮ ತತ್ವದೊಳಗೆ ನೀವು. ಆದರೆ ಆ ಜೀವ ತತ್ವ, ಸಮ್ಯಕ್ ದರ್ಶನ ಇವೆಲ್ಲ ಭಿನ್ನ ಭಿನ್ನ ನಾವು ತಿಳ್ಕೊಳ್ತೀವಿ. ನ್ಯಾಯಿಕ ಭಾವ ಅಂದ್ರೆ, ಸ್ವರೂಪಾಚರಣ ಚಾರಿತ್ರ ಅಂದ್ರೆ, ಜೀವ ದ್ರವ್ಯ ಅಂದ್ರೆ, ಸಮ್ಯಕ್ ದರ್ಶನ ಅಂದ್ರೆ, ಇವೆಲ್ಲ ಏಕಾರ್ಥವಾಚಿ ಶಬ್ದ ಇದ್ರೂ ಕೂಡ ನಾವ ಧರ್ಮದ ಸಲುವಾಗಿ ಕೇವಲ ಅನಾದಿ ಕಾಲದಿಂದ ಬಹಿರ್ಮುಖ ಪ್ರವೃತ್ತಿಯನ್ನ ಸ್ವೀಕಾರ ಮಾಡಿದ್ವಿ. ಈಗಲೂ ಕೂಡ ಬಾಹ್ಯದೊಳಗನ ಮಾಡುವ ಕಾರ್ಯ ಮಾಡ್ತಾ ಇದ್ವಿ. ನೋಡ್ರಿ, ದಿನ ಬಸ್ತಿಗೆ ಹೋದ ನಂತರ ಬಸ್ತಿ ಒಳಗಿನ ಭಗವಂತ ನನ್ನನ್ನ ದೇವರ ಅಂತ ಹೇಳಿ ನಂಬುನಿ ಮತ್ ನನಗೆ ನಮಸ್ಕಾರ ಮಾಡು. ಹೀಗೆ ಯಾವಾಗ ಯಾವ ಭಗವಂತ ಹೇಳಿದ? ಯಾರು ಹೇಳಿದಾರೆ? ನನ್ನನ್ನು ದೇವರಂತ ಹೇಳಿ ನಂಬು, ನನ್ನ ನಮಸ್ಕಾರ ಮಾಡು, ನನ್ನ ಪೂಜೆ ಮಾಡು ಅಂದ್ರೆ ನಾನಿಂದ ಕಲ್ಯಾಣ ಮಾಡ್ತೇನೆ. ಈ ಮಾತಂತೂ ದೂರ ಇರ್ಲಿ. ಆದ್ರೆ ನನ್ನನ್ನ ದೇವ ಅಂತ ಹೇಳಿ ನೀ ನಂಬು, ನನ್ನನ್ನ ಪೂಜ್ಯ ಅಂತ ಹೇಳಿ ನೀ ವಿಶ್ವಾಸ ಮಾಡು. ಯಾವ ಪ್ರತಿಷ್ಠಿತ ಭಗವಂತೂ ಹೇಳಲಿಲ್ಲ, ಸಮಸರಣದೊಳಗಿನ ಜೀವಂತ ಭಗವಂತನು ಹೇಳಲಿಲ್ಲ, ಮತ್ತೆ ಶುದ್ಧ ಪರಮೇಷ್ಠಿ ಅಂತೂ ಹೇಳು ಪ್ರಶ್ನೆನ ಬರುವುದಿಲ್ಲ. ಆದರೆ ನಮ್ಮ ಜ್ಞಾನ ಏನೈತಿ, ಆತ್ಮ ಜ್ಞಾನಂ ಸ್ವಯಂ ಜ್ಞಾನಂ. ಆತ್ಮ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಆತ್ಮ. ಈ ಪ್ರಕಾರ ಆತ್ಮ ಮತ್ತು ಜ್ಞಾನ ಅಭಿನ್ನ ಇರುವುದಿಲ್ಲ. ಕಾರಣ ನಮ್ಮ ಜ್ಞಾನ ಇವರನ್ನ ದೇವರಂತೆ ನಂಬು. ಇದು ಯಾವಾಗ ಹೇಳಿದೆ ಅಂತ, ಯಾವಾಗ ಸ್ವಪ್ನದೊಳಗಾದ್ರೂ ಹೇಳಿದ್ದೀರಿ ನಮ್ಗಳು. ಈ ಮಂದಿರದೊಳಗೇನೆ ಭಗವಂತರನ್ನ ಅಥವಾ ಯಾವ ಸಿದ್ಧ ಪರಮೇಷ್ಠಿಗಳನ್ನ ನೀನು ದೇವ ಅಂತ ಹೇಳಿ ನನ್ನ ಜ್ಞಾನ ಹೇಳಿದೆ ಅಂತ ವಿಚಾರ ಮಾಡೋದ್ರಿ. ಬರೇ ನೋಡ್ರಿ, ಆಯುಷ್ಯ ಕಳೆದು ಬಿಡೋದಿಲ್ಲ ರೀ. ಆಯುಷ್ಯ ಅಂತೂ ಹೊರಟು ಹೋಗ್ತಾ ಇದೆ. ಕುಂದ ಆಚಾರ್ಯ ಭಗವಂತರ ಹೇಳಿದ ಹಾಗೆ ಮಾಡಬಾರ್ದು. ನೇಮಸಾರದೊಳಗೆ ಹೇಳಿದಾರೆ. ಹೋದ್ಸಲ ಆ ಗಾಥೆಯನ್ನು ಹೇಳಿದ್ವಿ. ಲೋಕದೊಳಗೆ ನಾನಾ ಪ್ರಕಾರ ಜೀವದವು, ನಾನಾ ಪ್ರಕಾರದ ಕರ್ಮದ ಐತಿ, ಮತ್ತೆ ನಾನಾ ಪ್ರಕಾರದ ಲಬ್ಧಿ ಐತಿ ಆ ಜೀವಕ್ಕ. ಹೀಗಿರುವುದರಿಂದ ಅವ ಸ್ವಸಮಯ ಇರ್ಲಿ ಅಥವಾ ಪರ ಸಮಯ ಇರ್ಲಿ, ಅರ್ಥಾತ್ ಸಮ್ಯಕ್ ದೃಷ್ಟಿ ಇರ್ಲಿ ಅಥವಾ ಮಿಥ್ಯಾ ದೃಷ್ಟಿ ಇರ್ಲಿ, ಯಾರಿಗೂ ನೀನು ತಿಳಿಸಿ ಹೋಗು ವಿಫಲ ಪ್ರಯತ್ನ ಮಾಡಬೇಡ. ಅದು ಅಸಂಭವ ಇದೆ. ನಾವೇನ್ ಮಾಡ್ತಾ ಇದ್ದೇವ್ರಿ? ತಿಳಿಸಿ ಹೇಳು ವಿಫಲ ಪ್ರಯತ್ನ ಮಾಡ್ತಾ ಇದ್ದೇವ್ರಿ. ನಾನು ಸ್ವಯಂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ, ಬರೇ ತಿಳಿಸಿ ಹೇಳೋದ್ರಿ. ನೋಡ್ರಿ, ಎಲ್ಲಾ ಜೀವದ ಭಾವನಾ ಸಮಾನ ಆಗೋದ ಲೋಕದೊಳಗ ಸಂಭವ. ಸಾಕ್ಷಾತ್ ಸರ್ವಜ್ಞ ಭಗವಂತರ ಸಮಯದೊಳಗೆ ಕೂಡ ಸಮಾನ ಆಗಲೇ ಇಲ್ಲ.
ಆದ್ರೂ ಕೂಡ ಆ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ಕುಂದ ಆಚಾರ್ಯ ಭಗವಂತರು ಹೇಳ್ತಾರೆ, ನೀ ಈ ಕಾರ್ಯ ಮಾಡಿ ಹೋಗಿ, ಯಾವ ಕಾರ್ಯ? ಎಲ್ಲಾ ಜೀವಗಳ ಕಲ್ಯಾಣ ಮಾಡ್ತೇನೆ, ಎಲ್ಲಾ ಜೀವಗಳ ಮೇಲೆ ದಯೆ ಮಾಡ್ತೇನೆ, ಈ ಪ್ರಕಾರ ಭಾವನೆ ಭಾವಿಸ್ತಾ ಹೋಗಿ ಎಲ್ಲಾ ಜೀವದ ಕಲ್ಯಾಣ ಆಗಲಿ, ಸರ್ವೇ ಸುಖಿನೋ ಭವಂತು, ಈ ಪ್ರಕಾರ ಎಲ್ಲಾ ಜನರಿಗೆ ಸುಖದ ಪ್ರಾಪ್ತಿಯಾಗಲಿ, ಸಮಸ್ತ ಜೀವಕೋಟಿಗೆ ಸುಖದ ಪ್ರಾಪ್ತಿಯಾಗಲಿ ಅನ್ನುವಂಥ ಯಾವ ನಿನ್ನ ಭಾವನೆ ಇದೆಯೋ, ಈ ಭಾವನೆ ಏನ್ ಮಾಡ್ತಿದೆ? ನಿನ್ನನ್ನ ಆತ್ಮ ವಂಚನೆ ಮಾಡಿಸ್ತಾ ಇದೆ. ಆತ್ಮನಲ್ಲೇ ಆತ್ಮನ ಸನ್ಮುಖ ಆಗೋದಾ? ಇದು ನಿನ್ನ ಕರ್ತವ್ಯನೇ. ಆತ್ಮನಲ್ಲೇ ಉನ್ಮುಖ ಆಗೋದ, ಆತ್ಮನಲ್ಲೇ ನಿಮಗ್ನ ಆಗೋದು, ನಿನ್ನನ್ನ ನೀ ತಿಳ್ಕೊಳ್ಳೋದ, ನಿನ್ನಲ್ಲೇ ನೀ ನಿಮಗ್ನ ಆಗೋದ, ಇದು ನಿನ್ನ ಕರ್ತವ್ಯ. ಬಿಟ್ಟ ನೀ ಪರದೊಳಗೆ ಬರ್ತಾ ಇದಿ ಪ್ರಭು, ಇದರಿಂದ ನಿನ್ನ ಆತ್ಮನ ಖಾತ್ರಿ. ಹೀಗೆ ಹೇಳುವಂತಹ ಆಚಾರ್ಯ ಭಗವಂತರ ಏನ್ ಹೇಳ್ತಾ ಇದ್ದಾರೆ? ಅದನ್ನ ಪ್ರವಚನ ಸಾರದಾಗ ಹೋದ್ಸಲನೂ ಹೇಳಿದ್ದೀತಿ. ದ್ರವ್ಯ ಅಂದ್ರೆ ಏನ? ಜೀವ ದ್ರವ್ಯ. ದ್ರವ್ಯದ ವ್ಯಾಖ್ಯಾ ಏನ್ ಮಾಡ್ತೇವೆ ಇದು ನಮಗ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಎಂದೀತಿ, ಯಾವ ಭಗವಂತ ನನ್ನನ್ನ ದೇವ ಅಂತ ಹೇಳಿ ನಂಬು. ಯಾವಾಗೂ ಹೇಳಿಲ್ಲ, ಯಾವ ಆರಂಭದೊಳಗೆ ಹೇಳಿದ್ದೀರಿ ತೋರಿಸ್ಕೊಡ್ರಿ. ನನ್ನ ಕಲ್ಯಾಣ ಮಾಡ್ಕೊಳ್ಳೋದಿದೆ, ಜಗತ್ತಿನ ಕಲ್ಯಾಣದ ಪ್ರಶ್ನೆ ಇಲ್ಲ. ಮತ್ತೆ ನನ್ನ ಜ್ಞಾನ ಇವರು ದೇವರದರು, ಈ ಗ್ರಂಥ ಪೂಜನೀಯ ಐತಿ ಅಂತ ಹೇಳ್ತಿದೆ ಅನ್ಸುತ್ತೆ. ಹಾಗಾದ್ರೆ ನನ್ನ ಜ್ಞಾನ ಅಂದ್ರೆ ಏನು? ನನ್ನ ಜ್ಞಾನದ ಪರ್ಯಾಯ ಯಾವುದು? ಜ್ಞಾನದ ಮಾತು ದೂರ ಇರಲಿ, ಜ್ಞಾನದ ಪರ್ಯಾಯ ನಾವು ತಿಳ್ಕೊಂಡಿದ್ದೇವೆ. ಈಗ ಸುಮಾರು 20 ವಾರ ಆಯ್ತು. ಇದಕ್ಕಿಂತ ಮುಂಚೆ ಆ ಜ್ಞಾನದ ಪರ್ಯಾಯದ ಮಾತನ್ನ ಹೇಳಿದ್ದೈತಿ. ಈಗ ಅಲ್ಲಿ ಪರಿಸಮಾಪ್ತಿ ತರೋದೈತಿ. ಏನೈತಿ? ಅದರ ಸಲುವಾಗಿ ಅದು ದೃಷ್ಟಾಂತನೂ ಹೇಳಿತಿ. ಜ್ಞಾನ ಎಷ್ಟಿದವು? ಯಥಾರ್ಥ ಜ್ಞಾನ, ಮತಿ, ಶ್ರುತ, ಅವಧಿ, ಮನಃಪರ್ಯ ಮತ್ತು ಕೇವಲ. ಇವರು ಭಗವಂತ ಇದ್ದಾರು, ಇವರು ಪೂಜನೀಯ ಇದ್ದಾರು, ಇವರು ನಮಸ್ಕಾರ ಯೋಗ್ಯದಾರು. ಈಗ ನಮ್ಮ ಜ್ಞಾನದ ಯಾವ ಪರ್ಯಾಯ ಹೇಳಿದ್ರು? ಮತಿ ಜ್ಞಾನದ ಪರ್ಯಾಯ ಹೇಳಿದೇನ? ನಮ್ಗೆ ಯಾವ ಜ್ಞಾನದ ಪರ್ಯಾಯದ ಉಪಲಬ್ಧಿನೇ ಇಲ್ಲ ಹೇಳೋ ಮಾತೇ. ಹಾಗಾದ್ರೆ ನಾವು ಎಲ್ಲಿದ್ದೇವೆ? ಇದ್ರು ಕೇವಲ ಭ್ರಾಂತಿಯದೊಳಗದೇವ್ರಿ. ನಾವು ಕೇವಲ ಭ್ರಾಂತಿಯದೊಳಗದೇವ್ರಿ. ನಮಗೆ ಜ್ಞಾನ ಆಗಿದೆ. ಜ್ಞಾನದ ವ್ಯಾಖ್ಯಾನ ಮತಿ ಜ್ಞಾನ ನೋಡ್ರಿ. 5 ಇಂದ್ರಿಯ ಮತ್ತು ಮನಸ್ಸ. ತದ್ ಇಂದ್ರಿಯ ಅನಿಂದ್ರಿಯ ನಿಮಿತ್ತಂ. ಅದರಲ್ಲಿ ಮತಿ ಜ್ಞಾನದಲ್ಲಿ ಇಂದ್ರಿಯ, 5 ಇಂದ್ರಿಯ ಮತ್ತ ಮನಸ್ಸ ಇವು ನಿಮಿತ್ತದ. ನಿಮಿತ್ತ ಅರ್ಥಾತ್ ಅದರಿಂದ ಕಾರ್ಯ ಆಗಲೇ ಇಲ್ಲ. ಈ ಪ್ರಕಾರ ಬರೇ ನಿಮಿತ್ತದವ್ರಿ. ನಮ್ಮಲ್ಲೇ ಈಗ ಉಪಲಬ್ಧಿ ಏನೈತ್ರಿ? 5 ಇಂದ್ರಿಯದವು ಮತ್ತ ಒಂದು ಮನಸ್ಥಿತಿ. ಇವುಗಳ ಮೂಲಕ ನಾವು ಏನ್ ಜ್ಞಾನ ಮಾಡ್ಕೊಳ್ತಾ ಇದ್ದೇವೆ, ಇದೆಲ್ಲಾ ವಿಪರೀತ ಜ್ಞಾನ. ಇದರದ ಸ್ವೀಕಾರ ನಮಗ ಆಗೋದ ಅನಿವಾರ್ಯ ಇದ್ರಿ. ನಾವು ಜಗತ್ತಿಗೆ ಬೇಕಾದ ಹೇಳ್ಬಹುದು, ಆದ್ರೆ ದುರ್ಗತಿಗೆ ಬೀಳೋದು ಸ್ವಯಂ ನನ್ನ ಜೀವ್ರಿ. ಇಲ್ಲಿ ಬಂದ ಈ ಪ್ರಕಾರ ಮನುಷ್ಯ ಪರ್ಯಾಯದ ಪ್ರಾಪ್ತಿ ಆಯಿತು. ಮನುಷ್ಯ ಪರ್ಯಾಯದ ಪ್ರಾಪ್ತಿ ಜೈನ ಕುಲೋತ್ಪನ್ನ ಆಯ್ತು. ಮತ್ತ ಯೋಗ್ಯ ಆಗಮದ ಸಂಯೋಗ ಸಿಕ್ತು. ಆದ್ರೂ ಕೂಡ ನಾನನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನ? ಒಂದು ಪ್ರಶ್ನೆ ಇಲ್ಲಿ ಉಪಸ್ಥಿತ ಆಗ್ತೈತಿ. ಸಂಜ್ಞಿ ಜೀವಕ್ಕನ ಸಮ್ಯಕ್ ದರ್ಶನ ಆಗ್ತೈತಿ, ಅಸಂಜ್ಞಿ ಜೀವಕ್ಕ ಸಮ್ಯಕ್ ದರ್ಶನ ಆಗುವುದಿಲ್ಲ. ಹೌದಾದ್ರಿ? ಇದು ಸಿದ್ಧಾಂತ ಇದೆ. ಸಂಜ್ಞಿಗೆನ ಸಮ್ಯಕ್ ದರ್ಶನ ಆಗ್ತೈತಿ, ಅಸಂಜ್ಞಿಗೆ ಸಮ್ಯಕ್ ದರ್ಶನ ಆಗುವುದಿಲ್ಲ. ಹಾಗಾದ್ರೆ ನಾವು ಸಂಜ್ಞಿ ಇದ್ದೇವೆ ಅಥವಾ ಅಸಂಜ್ಞಿ ಇದ್ದೇವ್ರಿ? ನಾವು ಸಂಜ್ಞಿ ಇದ್ದೇವ್ರಿ. ಸಂಜ್ಞಿ ಇದ್ದ ನಂತರ ನಮಗೆ ಸಮ್ಯಕ್ ದರ್ಶನ ಆಗ್ಬೇಕು ಬೇಡ? ಆಗಿದೆ ಏನ್ರಿ? ಹಾಗಾದ್ರೆ ನಾವು ಸಂಜ್ಞಿ ಇದ್ದೇವೆ ಅಥವಾ ಇಲ್ಲ ರೀ?
ಆಗಮದೊಳಗೆ ಏನು ಬರುತ್ತಿದೆ ವ್ಯಾಖ್ಯಾ, ಆ ವ್ಯಾಖ್ಯೆಯನ್ನ ನಾವ ಶಬ್ದದ ಮಾಧ್ಯಮದಿಂದ ಓದ್ತೇವೆ, ಅದರ ಅರ್ಥ ಮಾಡ್ತೀವ್ರಿ. ಆದರೆ ನೋಡ್ರಿ, ಸಂಜ್ಞೆದಿಂದ ಸಮ್ಯಕ್ ದರ್ಶನ ಆಗುವುದಿಲ್ಲ. ಸಂಜ್ಞೆದ ವಿದ್ಯಮಾನತೆಯೊಳಗೂ ಕೂಡ ಸಮ್ಯಕ್ ದರ್ಶನ ಆಗುದಿಲ್ಲ, ಸಂಜ್ಞೆದ ಅಭಾವದೊಳಗೂ ಸಮ್ಯಕ್ ದರ್ಶನ ಆಗುದಿಲ್ಲ. ಹಾಗಾದ್ರೆ ಸಮ್ಯಕ್ ದರ್ಶನ ಹಾಗಾಗ್ತಿದ್ದಾರೆ. ಸಂಜ್ಞೆ ಇದೆ ಅಂತ ಹೇಳಿ ನಮ್ಗೆ ಸಮ್ಯಕ್ ದರ್ಶನ ಆಯ್ತೇನ? ಆಗುದಿಲ್ಲ. ಮತ್ತೆ ಅಸಂಜ್ಞೆಯ ಅವಸ್ಥೆಯೊಳಗೆ ಸಮ್ಯಕ್ ದರ್ಶನ ಆಗದೇ ಇಲ್ಲ ರೀ. ಆದರೆ ಸಂಜ್ಞೆ ಮಾತನ್ನು ಯಾಕೆ ಹೇಳಿದಾರ ಆಗಮಕಾರ? ಸಂಜ್ಞೆಯಿಂದ ಆಗ್ತಿದೆ ಅಂದ್ರೆ ಮನಸ್ಸಿನಿಂದ ಆಗ್ತಿದೆಯನ್ನ ಸಮ್ಯಕ್ ದರ್ಶನ? ಆಗೋದೇನ ಇಲ್ಲ, ಸರ್ವಥಾ ಆಗೋದಿಲ್ಲ. ಆಗ್ಬೇಕಾಗಿದ್ದರೆ ನಮಗೆ ಮನಸ್ಸಿದೆ ಅಥವಾ ಇಲ್ಲ ರೀ. ನಾವು ಬಾಹ್ಯದೊಳಗ ಭ್ರಮಣ ಮಾಡೋದು ಬಿಡೋದೈತ್ರಿ. ಒಂದ್ ಸ್ವಲ್ಪ ನಮ್ದೇನ್ರೆ ನಂದು ವೈಯಕ್ತಿಕ ಕಲ್ಯಾಣ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ಇಲ್ಲಿ ಬರೋದ್ರಿ. ಎಲ್ಲಿ? ಈ ಯಾರ ಮೋಕ್ಷ ಶಾಸ್ತ್ರದ ಕಡೆ. ಇಲ್ಲಿ ಬಂದ ನಂತರ ನಾವ ಯಾವ ಪ್ರಕಾರ ಅಲ್ಲಿ ಶಬ್ದ ಇದೆ, ಆ ಶಬ್ದದೊಳಗೆ ಯಾವ ಭಾವ ತುಂಬಿದ್ದಾರೆ ಅದನ್ನು ಯಥಾರ್ಥ ತಿಳ್ಕೊಳ್ಳೋದೈತೆ. ತಿಳ್ಕೊಳ್ಳೋ ಕಾರ್ಯ ನಂದ್ರಿ. ಆದ್ರೆ ಈ ಪ್ರಶ್ನೆ ಏನ, ಎರಡು ಪ್ರಶ್ನೆ ಉಪಲಬ್ಧಿ ಅದಾವ್ರಿ. ಭಗವಂತ ನಮಗ ನನ್ನನ್ನ ಪೂಜೆ ಅಂತ ಹೇಳಿ ಮಾನಸು ಅಂತ ಹೇಳಿ ಹೇಳಲಿಲ್ಲ. ನನ್ನನ್ನು ದೇವರ ಅಂತ ಹೇಳಿ ತಿಳ್ಕೊ ಅಂತ ಹೇಳಿ ಭಗವಂತರು ಹೇಳಲಿಲ್ಲ. ನನ್ನ ಜ್ಞಾನದ ಪರ್ಯಾಯ ಕೂಡ ಇವರು ಭಗವಂತರದಾರು ಅಂತ ಹೇಳಿ ತಿಳ್ಕೊ, ಹೀಗೆ ನನ್ನ ಜ್ಞಾನದ ಪರ್ಯಾಯ ಕೂಡ ಹೇಳಲಿಲ್ಲ. ಆದ್ರೂ ಕೂಡ ನಾವು ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ ಅಂತೀವ್ರಿ. ಈ ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ ವಿಪರೀತ ಭಾವನೆಯ ಫಲ ಯಾರಿಗೂ ಹೋಗುತ್ತೆ? ಗಾಬರಿ ಆಗುವುದಿಲ್ಲ ರೀ. ವಿಚಾರ ಮಾಡುದ್ರಿ. ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ, ಈ ವಿಪರೀತ ಅಭಿನಿವೇಶದ ಫಲ ಯಾರಿಗೂ ಹೋಗುದು? ಅರ್ಹಂತರ ಸ್ವರೂಪ ನಾವು ತಿಳ್ಕೊಂಡಿದ್ದೇವಲ್ರಿ. ತಿಳ್ಕೋಬೇಕಾದ್ರೆ ನನ್ನಲ್ಲೇ ಕೊನೆ ಪಕ್ಷ ಮತಿಜ್ಞಾನದ ಉಪಲಬ್ಧಿ ಬೇಕು. ಎಲ್ಲಿ ತನಕ ಮತಿಜ್ಞಾನ ಇಲ್ಲ, ಅಲ್ಲಿ ತನಕ ಯಾವುದೂ ವಸ್ತುವಿನ ಯಥಾರ್ಥ ಜ್ಞಾನ ನಮಗೆ ಸರ್ವಥಾ ಅಸಂಭವ. ಸರ್ವಥಾ ಅಸಂಭವ. ಒಂದು ಮತ್ತೆ ಈಗ ನಮಗೆ ಯಾವ ಜ್ಞಾನ ಇದೆ? ವಿಪರೀತ ಜ್ಞಾನ ಇದೆ. ಅದಕ್ಕೆ ನೀವು ಕೂಮತಿ ಅನ್ರಿ, ಕೂಶ್ರುತ ಅನ್ರಿ, ಏನೂ ಹೆಸರು ಹೇಳ್ರಿ. ಆದ್ರೆ ಇದ ಆತ್ಮನ ಯಥಾರ್ಥ ಯಾವ ಜ್ಞಾನ ಸ್ವಭಾವ ಇದೆಯೋ ಆ ಸ್ವಭಾವದ ಪರ್ಯಾಯ ನಮ್ಮಲ್ಲೇ ಈಗ ಉಪಲಬ್ಧಿ ಇಲ್ಲ. ನಾವು ಬೇಕಾದಂಥ ವಿಜ್ಞಾನದೊಳಗೆ ಮುಂದುವರಿರಿ, ಡಿಗ್ರಿ ಏನ್ ಬೇಕಾದ ಮಾಡ್ರೇನು ಕೂಡ ಈ ಜ್ಞಾನ ಸಂಪೂರ್ಣ ಕೂಮತಿ ಜ್ಞಾನ ಇದೆ. ಸಮಯ ಸಾರ್ ಓದ್ರಿ, ಸಮಯ ಸಾರ್ ಕಂಠಪಾಠ ಮಾಡ್ರಿ, ಅತ್ರಾಂಗ ನೌಪೂರ್ ಎಲ್ಲಾ ಕಂಠಪಾಠ ಇದ್ರೂ ಕೂಡ ನಮ್ಮ ಜ್ಞಾನ ವಿಪರೀತ ಇದೆ. ಈ ವಿಪರೀತ ಜ್ಞಾನಕ್ಕನ್ನ ನಾವ ಸ್ವಾಭಾವಿಕ ಜ್ಞಾನ ಅಂತ ಹೇಳಿ ತಿಳ್ಕೊಂಡ ಅನಾದಿ ಕಾಲದಿಂದ ಹಿಂದಿನ ತನಕ ಮೋಸ ಹೋಗಿದ್ದೇವೆ. ಈಗ ಮನುಷ್ಯ ಪರ್ಯಾಯದೊಳಗೆ ಬಂದು ಕೂಡ 70-75 ವರ್ಷ ಆದ್ರೂ ಕೂಡ ಇನ್ನು ಅದರೊಳಗನ ಸಿಕ್ಕಾಕೊಂಡಿದ್ವಿ. ಏನ್ ಹೇಳ್ತಾರೆ? ನಮಗ ಈತ ಭಗವಂತಿದ, ಹೀಗೆ ನನ್ನ ಪರ್ಯಾಯ ಹೇಳಿದೆಯನ್ರಿ. ಹೇಳಿರ್ಬಹುದಲ್ಲ, ಇವರು ಭಗವಂತಿದ್ದಾರೆ, ಪರಂಪರದಿಂದ ಬಂದಿದ್ದೆ. ಆ ನಿನ್ನ ಪರಂಪರೆಯ ಜ್ಞಾನ ನನ್ನಲ್ಲೇ ಉಪಯೋಗ ಇಲ್ಲ. ನನ್ನಲ್ಲಿ ಅಂದ್ರೆ ಎಲ್ಲಿ? ಸಮ್ಯಕ್ ದರ್ಶನದೊಳಗೆ ಪ್ರಯೋಜನ ಕೊಡ್ತಿತ್ತು. ಆತ್ಮನ ದರ್ಶನದೊಳಗೆ, ಆತ್ಮನ ಅನುಭೂತಿಯೊಳಗೆ ಅದು ಉಪಯುಕ್ತನ ಇಲ್ಲ. ಹಾಗಾದ್ರೆ ಆ ಜ್ಞಾನದ ಪರ್ಯಾಯ ಯಾವುದಿದೆ? ಮೊದಲನೇದ ಪರ್ಯಾಯ ಮತಿ ಜ್ಞಾನ. ನಮ್ಮಲ್ಲೇ ಮತಿ ಜ್ಞಾನದ ಉತ್ಪತ್ತಿ ಎಲ್ಲಿವರೆಗೆ ಆಗಲಿಲ್ಲವೋ ಅಲ್ಲಿವರೆಗೆ ವಿಶ್ವದೊಳಗೆ ಇರುವಂತಹ ಸಂಪೂರ್ಣ ಪರಪದಾರ್ಥಗಳನ್ನ ನಾವು ವಿಪರೀತವಾಗಿ ತಿಳ್ಕೊ. ಸಂಪೂರ್ಣ ಪರಪದಾರ್ಥ. ಈ ಮನೆ ನನ್ನನ್ನು ರಕ್ಷಣೆ ಮಾಡುವ, ನನಗೆ ಬಣ್ಣ ಕೊಡುವ ಹೇಳ್ತೀವಿ. ಯಾವಾಗ ಹೇಳಿದ್ರಿ? ಈ ಶರೀರ ಅದನ್ನ ಯಾವಾಗ ಹೇಳಿದೆ ನನಗೆ ಊಟ ಕಾಪಂತ?
ವಿಚಾರ ಮಾಡೋದ್ರಿ, ಊಟ ಮಾಡೋದು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲಿ. ಆದ್ರೆ ತತ್ವ ತಿಳ್ಕೊಳ್ಳೋದೈತಿ, ತತ್ವ ತಿಳ್ಕೊಳ್ಳೋದೈತಿ ನಮ್ಮ ಮನುಷ್ಯ ಪರ್ಯಾಯದ ಸಾರ್ಥಕತೆ. ಯಾವಾಗ ಹೇಳ್ರಿ, ಭಗವಂತ ಯಾವ ಪ್ರಕಾರ ಹೇಳಿಲ್ವೋ ಅದೇ ಪ್ರಕಾರ ನನ್ನ ಜ್ಞಾನದ ಪರ್ಯಾಯ ಕೂಡ ಈತ ಭಗವಂತ ಇದ್ದಾನೆ ಅಂತ ಹೇಳಿ ಹೇಳಿಲ್ಲ. ಹೇಳ್ತಾ ಇದೆ ಇದು ವಿಪರೀತ ಜ್ಞಾನ. ಈ ವಿಪರೀತ ಜ್ಞಾನಕ್ಕನ್ನ ನಾವು ಯಥಾರ್ಥ ಜ್ಞಾನ ಅಂತ ಹೇಳಿ ತಿಳ್ಕೊಂಡ ಇಂದಿನವರೆಗೆ ಏನು ಧರ್ಮದ ಕ್ರಿಯೆ ಮಾಡ್ತಾ ಇದ್ದೇವೆ, ಧರ್ಮ ಮಾಡ್ತಾ ಇದ್ದೇವೆ, ಧರ್ಮ ಮಾಡ್ತಾ ಇದ್ದೇವೆ ಅಂತ ಹೇಳಿ ಗಾಢ ಶ್ರದ್ಧೆ ಇದೆ. ಇದು ಸಂಪೂರ್ಣ ವಿಪರೀತ ಜ್ಞಾನ ಇದೆ, ವಿಪರೀತ ಶ್ರದ್ಧೆ ಇದೆ. ಇದರದ ಫಲ ಸ್ವಯಂ ನನ್ನ ಜೀವ ಭೋಗಿಸ್ಬೇಕ್ರಿ. ಭವಿಷ್ಯದ ಅನಂತ ಪರ್ಯಾಯ, ಅನಂತ ಬಹಳ ಕಠೋರ ಶಾಸನ ಐತೆ. ಹಾಗಾದರೆ ಇಲ್ಲಿ ಯಾವ ಭಗವಂತನೂ ನನ್ನನ್ನ ಭಗವಂತ ಅಂತ ಹೇಳಿ ಹೇಳಲ್ರಿಲ್ಲ. ಮತ್ತೆ ನನ್ನ ಜ್ಞಾನದ ಪರ್ಯಾಯ ಕೂಡ ಈತ ಭಗವಂತ ಇದ್ದಾನು, ನೀನ್ ಅವನ ಪೂಜೆ ಮಾಡು ಹೀಗೂ ಹೇಳಲಿಲ್ಲ. ಹೀಗೆ ಹೇಳ್ತೇನು ಆ ಭಗವಂತೂ ಹೇಳಿಲ್ಲ, ನನ್ನ ಜ್ಞಾನದ ಪರ್ಯಾಯ ಹೇಳಿಲ್ಲ. ಆದ್ರೂ ಕೂಡ ನಾವು ಭಗವಂತನಲ್ಲೇ ಮತ್ತೆ ನನ್ನಲ್ಲೇ ಸಂಪರ್ಕ ಸಾಧಿಸ್ತಾ ಇದ್ದೇವೆ ಅಖಂಡ. ಭೂಯಾತ್ ಪುನರ್ದರ್ಶನಂ, ಭೂಯಾತ್ ಪುನರ್ದರ್ಶನಂ. ಪುನಃ ಪುನಃ ನಿನ್ನ ದರ್ಶನ ಆಗುತ್ತೆ. ಪುನಃ ನಿನ್ನ ಎಂಥ ದರ್ಶನ, ಇದು ವಿಪರೀತ ದರ್ಶನ. ಏನು ಮಂತ್ರ ಪಾಠ ಮಾಡಿದೇವ್ರಿ, ದರ್ಶನ ಪಾಠ ಮಾಡಿದೇವ್ರಿ. ಆದ್ರೆ ಆ ದರ್ಶನ ಪಾಠದೊಳಗೆ ಏನಿದೆ ಇದು ನಾವು ತಿಳ್ಕೊಳ್ತಾನೆ ಇಲ್ಲ. ದ್ರವ್ಯದ ವ್ಯಾಖ್ಯಾ ಬಂತು, ಗುಣಗಳ ಸಮೂಹವನ್ನ ದ್ರವ್ಯ ಅಂತ ಹೇಳಿ ಹೇಳ್ತಾರು. ಬಸ್ ಮುಗಿತ್. ನನಗೆ ದ್ರವ್ಯ ಅಂದ್ರೆ ಏನು ಗೊತ್ತೈದೆ. ಸಾಮಾನ್ಯ ಜೈನ ಸಿದ್ಧಾಂತ ಪ್ರವೇಶಕದ ಪ್ರಾಥಮಿಕ ಹಂತದೊಳಗೆ ಮಾತೈತದೆ ಅದರ ಪುನರ್ಊರ್ಧ್ವತಾ ಸಾಮಾನ್ಯ ಲಕ್ಷಣೇ ದ್ರವ್ಯಂ. ಊರ್ಧ್ವತಾ ಸಾಮಾನ್ಯ ಲಕ್ಷಣೇ ದ್ರವ್ಯಂ. ಊರ್ಧ್ವತ ಸಾಮಾನ್ಯ ಲಕ್ಷಣಕ್ಕೆ ದ್ರವ್ಯ. ಊರ್ಧ್ವತ ಅಂದ್ರೆ ಸಾಮಾನ್ಯ ಅಂದ್ರೆ ಲಕ್ಷಣ ಅಂದ್ರೆ ಇದ್ರ ಮೇಲೆ ಅಮೃತಚಂದ್ರಾಚಾರ್ಯ ಟೀಕಾ ಎಷ್ಟು ಬರ್ತಾರೆ ನೋಡ್ರಿ. ಪ್ರವಚನ ಸಾರ ಅವಲೋಕನ ಮಾಡ್ರಿ. ಊರ್ಧ್ವತ ಸಾಮಾನ್ಯ ಲಕ್ಷಣೇ ದ್ರವ್ಯ. ಅಲ್ಲಿ ಏನ್ ಮಾಡಿದೈತಿ, ದ್ರವ್ಯದ ಅರ್ಥಾತ್ ಜ್ಞಾನದೊಳಗೆ ಸಮಾವೇಶ ಆಗುವ ಮಾತನ್ನ ಅಲ್ಲಿ ಪ್ರಸ್ತಾಪ ಮಾಡಿದರೆ ಆಚಾರ್ಯ ಭಗವಂತ. ಪಂಚಾಸ್ತಿಕಾಯದೊಳಗೆ ಹೇಳ್ರು, ಅಸ್ಥಿಕಾಯದ ಸ್ವರೂಪ ಹೇಳ್ರು. ಜೀವಾಸ್ತಿಕಾಯ ಮತ್ತು ಪುದ್ಗಲಾಸ್ತಿಕಾಯ ಇವು ಎರಡರನ್ನೇ ತಿಳ್ಕೊ. ಅದೇನು ಹೇಳ್ತಾರು, ದ್ರವ್ಯ ಅಂದ್ರೆ ಏನು, ದ್ರವ್ಯ ಅಂದ್ರೆ ಏನು ನಾವು ತಿಳ್ಕೊ. ಊರ್ಧ್ವತ ಸಾಮಾನ್ಯ ಲಕ್ಷಣೇ ದ್ರವ್ಯ. ಊರ್ಧ್ವತ ಇದು ಸಾಮಾನ್ಯ ಲಕ್ಷಣ ಇದೆ ದ್ರವ್ಯ. ಹಾಗಾದ್ರೆ ಊರ್ಧ್ವತ ಅಂದ್ರೆ ಏನು ನೋಡ್ರಿ. ನಾವ ಬಿಟ್ಟೇ ಬೇಜಾರದಿಂದ ಧರ್ಮ ಮಾಡ್ರಿ ಆಗುವುದಿಲ್ಲ. ಧರ್ಮ ಮಾಡ್ಬೇಕಾದ್ರೆ ನಮ್ದು ಕೋರಾ ಸ್ಲೇಟ್ ಬೇಕ್ರಿ, ಪಾಟಿ ಕೋರಾ ಬೇಕ್ರಿ. ಅದರ ಮೇಲೆ ಏನಾದರೂ ಬರೆದಿದ್ರೆ ನಾವು ಏನೋ ಬರೀಕ್ ಹೋದರೆ ಯಾವುದೂ ಕಂಡು ಬರುವುದಿಲ್ಲ ರೀ. ನಾವ ತೊಳೆದ ಮನಸ್ಸಿನಿಂದ ಬರ್ಬೇಕಾಗ್ತಿದ್ರಿ. ಗ್ರಂಥವೇದರಿಗೆ ತೊಳೆದ ಮನಸ್ಸಿನಿಂದ, ಸಂಪೂರ್ಣ ವಿಕಲ್ಪದಿಂದ ರಹಿತ, ಸಂಪೂರ್ಣ ಪಕ್ಷದಿಂದ ರಹಿತ, ನಿಷ್ಪಕ್ಷ ಯಾವಾಗ ಆಗ್ತೈತಿ, ಆಗ ಜೀವಕ್ಕ ತನ್ನ ಸ್ವರೂಪದ ಪರಿಚಯ ಆಗ್ತೈತಿ. ನಮಗೆ ನಮ್ಮದೇ ಆದಂಥದ್ದು ಒಂದು ಪಕ್ಷಿ, ನನ್ನದೇ ಆದಂಥದ್ದು ಒಂದು ಸ್ವಭಾವಿ. ಆ ಸ್ವಭಾವದ ಸರ್ಕಲ್ನದು ಹೊರಗೆ ನಾನು ಬರ್ತಾನೆ ಇಲ್ಲ. ನಾನೇನ್ ತಿಳ್ಕೊಂಡಿದ್ದೇನೆ ಅದು ಧರ್ಮ, ನಾನೇನ್ ಮಾಡ್ತಾ ಇದ್ದೇನೆ ಅದು ಧರ್ಮ. ಆದ್ರೆ ವಾಸ್ತವಿಕ ಧರ್ಮದ ಮಾತು ಬಹಳ ದೂರ ಇದ್ರಿ. ಬಹಳ ದೂರ ಅಂದ್ರೆ ಅದು ನನ್ನೊಳಗಿದೆ, ಆ ಕಡೆ ನನ್ನ ದೃಷ್ಟಿ ಇಲ್ಲ. ದ್ರವ್ಯ ದೃಷ್ಟಿ ಸಮ್ಯಕ್ ದೃಷ್ಟಿ. ಯಾರ ದ್ರವ್ಯದ ಕಡೆ ದೃಷ್ಟಿ ಇಟ್ಟಿದಾರೋ, ಸ್ವಭಾವದ ಕಡೆ ಸನ್ಮುಖ ಆಗಿದಾರೋ, ಆ ಮನುಷ್ಯ ಸಮ್ಯಕ್ ದೃಷ್ಟಿ. ಭೂದತ್ತ ನಿಚ್ಛೇದೋ 11 ನಂಬರ್ ಗಾಥಾ ಏನಿದೆ, ಭೂದತ್ತ ಮಚ್ಚಿದೋ ಖಲು ಸಮ್ಮ ಇಟ್ಟಿ ಹವದಿ ಜೀವೋ.
ಯಾರ ಭೂತಾರ್ಥದ ಆಶ್ರಯ ಮಾಡಿದ ಅವ್ರು ಸಮ್ಯಕ್ ದೃಷ್ಟಿ ಅದಾರ್ರಿ. ಅಭೂತಾರ್ಥಿದೆ ವ್ಯವಹಾರನಯ, ಭೂತಾರ್ಥಿದೆ ಶುದ್ಧನಯ. ಎರಡು ಮಾತು ಹೇಳಿರ್ರಿ. ವ್ಯವಹಾರನಯ ಅಂದ್ರೆ ಏನು ಗೊತ್ತಿಲ್ಲ, ಮತ್ತು ಶುದ್ಧನಯ ಅಂದ್ರೇನು ಅದು ಗೊತ್ತಿಲ್ಲ. ಏನು ಗೊತ್ತಿದೆ? ವ್ಯವಹಾರನಯ ಅಂದ್ರೆ ಬಾಹ್ಯದೊಳಗೆ ಮಾಡೋದು, ಅಶುದ್ಧನಯ ಅಂದ್ರೆ ಒಳಗೆ ಮಾಡೋದು. ಹಾಗೆ ಯಾವಾಗೂ ವ್ಯಾಖ್ಯೆ ಇಲ್ಲ. ಇಲ್ಲೇನ್ ಬಂದದ್ದೀತಿ? ಈಗ ಭಗವಂತನಲ್ಲೇ ಮತ್ತು ನನ್ನಲ್ಲೇ ಏನು ಸಂಬಂಧ ಕಲ್ಪಿಸ್ತಾ ಇದ್ದೇನೆ, ಈ ಸಂಬಂಧ ಕೇವಲ ಅಜ್ಞಾನದ್ದಿದೆ. ನನ್ನಲ್ಲೇ ಮತ್ತ ಸಿದ್ಧಾಂತ ಶಾಸ್ತ್ರದಲ್ಲೇ ಏನು ಸಂಬಂಧ ಕಲ್ಪಿಸ್ತಾ ಇದ್ದೇನೆ, ಇದು ಅಜ್ಞಾನ ಮೂಲಕ ಸಂಬಂಧ ಇದೆ. ಜಗತ್ತಿನೊಳಗೆ ಏನೂ ನಡೀಲಿ, ಏನೂ ನಡೀತಾ ಇರಲಿ, ಆದರೆ ಜಗತ್ತಿನಿಂದ ಯಾವಾಗ ನಾನು ವಿಮುಖ ಆಗ್ತೇನೋ ಆಗ ನನಗೆ ನನ್ನ ಸ್ವರೂಪದ ಪರಿಚಯ ಆಗುವುದಿದೆ, ನನಗೆ ನನ್ನ ಆತ್ಮನ ಶಾಂತಿ ಲಭಿಸೋದಿದೆ. ಇಲ್ಲದಿದ್ರೆ ಜಗತ್ತಿನ ಕಡೆನೆ ಜಗತ್ತು ಹಾಗೆ ಮಾಡ್ತಿದೆ ಅದ ಧರ್ಮ, ಹೀಗೆ ಮಾಡ್ತಿದೆ ಇದು ಧರ್ಮ, ಹೀಗೆ ಎಲ್ಲವೂ ಹೇಳಿದ್ದಾರೆ. ಸಮಸ್ತ ಅನಂತ ಸರ್ವಜ್ಞ ಭಗವಂತರ, ಅನಂತ ಗಣಧರ ಭಗವಂತರ, ಅನಂತ ಆಚಾರ್ಯ ಪರಮೇಷ್ಠಿಗಳ ಒಂದೇ ಒಂದು ಅಭಿಪ್ರಾಯ ಇದೆ. ನೀ ನಿನ್ನ ನ್ಯಾಯಕ ಸ್ವಭಾವದ ಸನ್ಮುಖಾಗು, ನೀ ನಿನ್ನ ನ್ಯಾಯಕ ಸ್ವಭಾವದಲ್ಲಿ ನಿಮಗ್ನಾಗು, ನಿನಗೆ ಮೋಕ್ಷ. ಈ ಒಂದು ಉಪಾಯವನ್ನು ಹೊರತುಪಡಿಸಿ ಮೂರು ಲೋಕದೊಳಗೆ ಸಮ್ಯಕ್ ದರ್ಶನದ ಸುಖದ ಶಾಂತಿದ ಇನ್ನೊಂದು ಯಾವ ಉಪಾಯ ಇಲ್ಲ. ಇದ್ರೆ ಹೇಳ್ರಿ, ಯಾವುದು ಉಪಾಯ ಇದೆ? ಶರೀರದಿಂದ ಧರ್ಮ ಆಗ್ತಿದೇನ್ರಿ? ಯಾವ ಉಪಾಯದಿಂದ ಧರ್ಮ ಆಗ್ತಿದೆ? ನಾವು ಇಂದಿನವರೆಗೆ ಮಾಡ್ತಾ ಬರುತ್ತಿರುವಂತಹ ಉಪಾಯಗಳೆಲ್ಲ ವಿಫಲ ಆಗಿ ಹೋಗ್ತಾ ಇದೆಯೋ ಅಥವಾ ಇಲ್ಲ? ಉಪವಾಸ ಮಾಡಿದೀವಿ, ಅಷ್ಟಮಿ ಚತುರ್ಥ ಮೇಘಶಿ ಮಾಡಿದೀವಿ, ಸನ್ಮೇಶಕರು ಓದಿವು, ಗ್ರಂಥ ಓದಿದ್ವು, ಏನೂ ಮಾಡಿದ್ವು. ಆದರೆ ಇದರಿಂದ ನಿಜವಾಗಿ ನನ್ನ ಅಂತರಂಗದೊಳಗೆ ಶಾಂತಿ ಎಷ್ಟು ಶಾಂತಿ? ನಾನು ಜಗತ್ತನ್ನ ಮೋಸಪಡಿಸಬಹುದು, ನನಗೆ ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ಇದ್ದ ನನ್ನಲ್ಲಿ ಸಮ್ಯಕ್ ದರ್ಶನ ಇದೆ ಅಂತ ಹೇಳಿ ಯಾವಾಗೂ ಹೇಳೋ ಸಾಧ್ಯತೆನೂ ಇಲ್ರಿ. ಹೇಳಿದ ಅಂದ್ರೆ ಸಮ್ಯಕ್ ದೃಷ್ಟಿ ಅಸಂಭವ ರೀ. ನಾವ ನಮ್ಮ ಕಲ್ಪನೆ ಪ್ರಕಾರ ಯಾವ ಪ್ರಕಾರ ತಿಳ್ಕೊಳ್ಳೋದಿದೆಯೋ ಆ ಪ್ರಕಾರ ತಿಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಲೋಕದೊಳಗೆ ಯಾರ್ದು ಬಂಧನ ಇಲ್ಲ ರೀ. ನಾನು ನನ್ನ ಪ್ರಕಾರ ತಿಳ್ಕೋಬಹುದು, ನನ್ನ ಪ್ರಕಾರ ಮಾಡಬಹುದು. ಆದರೆ ನಾನು ನನ್ನ ಪ್ರಕಾರ ಮಾಡುವುದರಿಂದ ನನ್ನ ಪ್ರಕಾರ ಅನಾದಿ ಕಾಲದಿಂದ ಏನು ಅನಂತ ಸಂಸಾರ ಪರಂಪರೆ ನಡೀತಾ ಇದೆಯೋ ಅದೇ ನೇಮದಿಂದ ಅದೇ ಒಳ್ಳೆಯದು. ಆದರೆ ಸಂಸಾರದಿಂದ ಬಿಡುಗಡೆ ಹೊಂದಿ ಯಾರ ಸಾಕ್ಷಾತ್ ಮೋಕ್ಷದೊಳಗೆ ಹೊರಟು ಹೋಗಿದಾರೋ, ಆ ಮೋಕ್ಷದೊಳಗೆ ಹೊರಟು ಹೋದಂಥ ಪರಮಾತ್ಮ ಅವರು ನನ್ನ ಹಾಗೇನ ಸಂಸಾರದೊಳಗಿದ್ರು. ಅವರು ಯಾವ ವಿಧಾನದಿಂದ ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಹೋದರು, ಇದನ್ನು ನಾವು ತಿಳ್ಕೊಂಡ ಆ ವಿಧಾನವನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ನಾವು ಸಂಸಾರದಿಂದ ಬಿಡುಗಡೆ ಹೊಂದುವ ಸಾಧ್ಯತೆ ಇದೆ. ಇಲ್ಲದಿದ್ರೆ ಬಿಡುಗಡೆ ಹೊಂದುವ ಸಾಧ್ಯತೆನೇ ಇಲ್ಲ. ಅದರ ಸಲುವಾಗಿ ನಾವೇನು ಭ್ರಮೆ ಏನಿದೆ ನನ್ನಲ್ಲೇ ಜ್ಞಾನ ಇದೆ, ನಾ ತತ್ವಾರ್ಥ ಸೂತ್ರ ಸಂಪೂರ್ಣ ತಿಳ್ಕೊತೇನೆ. ಹಾಗಾದ್ರೆ ಸಮ್ಯಕ್ ದರ್ಶನ ಅಂದ್ರೆ ಏನು ಹೇಳ್ರಿ ಪ್ರಭು? ಸಮ್ಯಕ್ ದರ್ಶನ ಅಂದ್ರೆ ಏನು ಹೇಳಿಲ್ಲ. ಸಮ್ಯಕ್ ದರ್ಶನ ಅಂದ್ರೆ ಏನು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಶುದ್ಧ ನಿರ್ಮಲ್ ಪರ್ಯಾಯ ಇದು ಸಮ್ಯಕ್ ದರ್ಶನ. ವ್ಯಾಖ್ಯಾ ಆಯ್ತು ರೀ, ಇದು ವ್ಯಾಖ್ಯಾ ಇದೆ. ಇದರಿಂದ ಲಾಭ ಎಷ್ಟು ಲಾಭ? ನನಗೆ ವೈಯಕ್ತಿಕ ಲಾಭ ಎಷ್ಟು? ಜಗತ್ತಿನ ಲಾಭ ಬೇಡ, ನನಗೆ ಸ್ವಯಂ ಲಾಭ ಎಷ್ಟ ನೋಡ್ರಿ. ವಾಸ್ತವಿಕ ಈ ಮಾತನ್ನ ನನ್ನ ಜ್ಞಾನದ ಪರ್ಯಾಯ ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಮಾತನ್ನ ಸ್ವಯಂ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರ ಕಡೆ ನಮ್ದು ಗಮನ ಇಲ್ಲ ರೀ. ಆದುದರಿಂದ ನಾವೇನಿದ್ದೀವಿ, ನಾವ ಧರ್ಮ ಮಾಡೋದರ ಬೆನ್ನ ಹತ್ತಿದ್ದೀವಿ, ಆದರೆ ಧರ್ಮ ತಿಳ್ಕೊಳ್ಳೋದ್ರ ಬೆನ್ನಿಲ್ಲ. ಈಗ 20 ವಾರದೊಳಗ
ಕೆಲವೊಂದು ದೃಷ್ಟಾಂತಗಳನ್ನ ಹೇಳಿದ್ದೀರಿ. ಆ ದೃಷ್ಟಾಂತದ ಮೂಲಕ ನಾವು ಈಗ ಪುನಃ ಮತಿಜ್ಞಾನದ ಕಡೆ ಹೋಗೋದೈತಿ. ಇಷ್ಟೆಲ್ಲ ಮಾಡೀತಿ, ಬರೇ ಪೋಕಳಿಲ್ಲರಿದ್ರಿ. ಈಗ ನಮಗ್ ಹೋಗೋದಿದೆ ಮತಿಜ್ಞಾನದ ಕಡೆ. ಮತಿಜ್ಞಾನದ 4 ಭೇದ ಅದಾವ್ರಿ. ಆ ಮತಿಜ್ಞಾನದ ಅವಗ್ರಹ, ಇಹ, ಅವಾಯ್ ಮತ್ತು ಧಾರಣ ಅಂತ ಹೇಳಿ 4 ಭೇದ ಅದಾವ್. ಆ 4 ಭೇದದ ಕಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಎದುರಿಗೆ ದೃಷ್ಟಾಂತ ಇದೆ. ಬಾಯಿ ಚಪಾತಿ ಮಾಡ್ತಾಳ್ರಿ, ಹೌದ್ರೆ? ಕಡ್ಡಿ ಕೊರೆಯೋದರಿಂದ ಅಗ್ನಿ ಉತ್ಪನ್ನ ಆಗ್ತೈತಿ. ನೀರು ತುಂಬಿದ ಮೇಘದಿಂದ ಅಗ್ನಿಯ ಉಂಡೆ ಸಿಡಿದು ಬೀಳ್ತಿರ್ತದೆ. ಇವು ದೃಷ್ಟಾಂತಗಳನ್ನು ಕೊಟ್ಟಿದ್ದೀರಿ. ಈಗ ಗೋಧಿ ಹಿಟ್ಟಿರ್ತದೆ, ಅದನ್ನ ನಾದಿ ಕನಕ ಮಾಡ್ತೀವ್ರಿ. ಕನಕ ಮಾಡಿ ಅದನ್ನ ಬೇಲನದಿಂದ ಏನ್ ಮಾಡ್ತೀವ್ರಿ? ಅಗಲ್ ಮಾಡ್ತೀವ್ರಿ. ಇದು ಶ್ರದ್ಧಾ ಮಾಡುವವ್ರಿಗೆ ಏನಿದೆ, ನಾನ್ ಚಪಾತಿ ಮಾಡ್ತಾ ಇದ್ದೇನೆ, ಈ ಶ್ರದ್ಧಾ ಇದೆಯೋ ಅಥವಾ ನಾ ಸುಮ್ಮನೆ ಇದನ್ನ ನಿಂತಿದ್ದೇನು ಅಂತ ಹೇಳಿ ಶ್ರದ್ಧಾ ಇದೆ. ಚಪಾತಿ ಸ್ವಯಂ ಆಗ್ತಾ ಇದೆ, ನಾನು ಇಲ್ಲಿ ನಿಂತಿದ್ದೆ, ಈಗ ಯಾರ್ದ ಶ್ರದ್ಧಾ ಇದೆ? ಆ ಕನಕ ಸ್ವಯಂ ಚಪಾತಿ ಭಾವವನ್ನ ಧಾರಣ ಮಾಡ್ತಿದೆ, ಚಪಾತಿ ರೂಪದಿಂದ ಪರಿಣಾಮನ ಮಾಡ್ತಿದೆ, ಮತ್ತ ಕೊನೆಗೆ ಚಪಾತಿಯಾಗಿ ಉತ್ಪನ್ನ ಆಗ್ತಿದೆ. ಈ ಕಾರ್ಯ ಸ್ವಯಂ ಗೋಧಿ ಹಿಟ್ಟ ಅದ ಕನಕ ಮಾಡ್ತಿದ್ದಾರೆ. ಆ ವೇಳೆದೊಳಗೆ ನಮ್ಮ ಧಾರಣ ಏನಿದೆ, ಈ 20 ಚಪಾತಿ ಲಡ್ಸಕ್ ಬೇಡ, ಇದು ನಮ್ಮ ಧಾರಣ ಇದೆ. ಯಾರು ಚಪಾತಿ ಲಡ್ಸೋದೈತಿ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳೋದೈತಿ. ಚಪಾತಿ ಮಾಡುವ ವೇಳೆದೊಳಗ ಬೇಲನದ ಮೇಲೆ ಏನ್ ಭಾರ ಹಾಕಬೇಕಾಗ್ತೈತಿ, ಅಷ್ಟು ಭಾರ ಹೂರ್ಣ ಹೋಳಿಗೆ ಮಾಡುವಾಗ ಹಾಕಬೇಕಾಗ್ತೈತಿ. ಯಾವ ಚಪಾತಿ ಮಾಡುವಾಗ ಆ ಚಪಾತಿ ಎರಡೂ ಸ್ವಯಂ ತಮ್ಮಷ್ಟಕ್ಕೆ ತಾವು ಆಗ್ತಾ ಇರ್ತಾವ. ಈ ಮಾಡುವಂತ ಮಹಿಳೆ ನಾನ್ ಮಾಡ್ತಾ ಇದ್ದೇನೆ, ನಿನಗ್ ಬರುವುದಿಲ್ಲ. ಅದು ಒಳ್ಳೊಳ್ಳೆ ಇದ್ದವ್ರಿಗೆಲ್ಲ ಈ ಪ್ರಕಾರದ ಮಿಥ್ಯಾ ಕಲ್ಪನೆಯೊಳಗ ನಾವು ನೀವೆಲ್ಲ ಸಿಕ್ಕಾಕೊಂಡಿದೀವ್ರಿ. ದೃಷ್ಟಾಂತ ಏನೋ ಸುಲಭ ರೀ, ದೃಷ್ಟಾಂತ ತಿಳ್ಕೊಳ್ಳೋ ಸುಲಭ. ದೃಷ್ಟಾಂತ ಹೇಳಿ ಮೋಸ ಮಾಡಿಬಿಡು ಮೂರ್ಖ ನಾನಲ್ಲ ರೀ. ನನಗೆ ನನ್ನಲ್ಲೇ ಹೋಗೋದೈತ್ರಿ, ನನಗೆ ನನ್ನನ್ನ ತಿಳ್ಕೊಳ್ಳೋದೈತಿ. ಹಾಗಾದರೆ ಈ ಹೂರ್ಣ ಹೋಳಿಗೆಗೆ ಮತ್ತು ಚಪಾತಿಗೆ ಬೇಲನೆ ಅಂತದ್ದ, ಚಪಾತಿಗೆ ಮತ್ತು ಪುಲ್ಕ ಮಾಡ್ಲಕ್ಕ ಬೇಲನೆ ಅಂತದ್. 3 ಪ್ರಕಾರ ಅದಾವ್ರಿ. ಚಪಾತಿ, ಹೂರ್ಣ ಹೋಳಿಗೆ ಮತ್ತ ಪುಲ್ಕ. ಈ ಪುಲ್ಕ ಮಾಡೋದಕ್ಕೆ ಇಷ್ಟ ಒಂದ ಬೇರೆರಡು ದಪ್ಪನ ಬೇಲನೆ, ಮತ್ ಚಪಾತಿ ಮಾಡ್ಲಕ್ಕ ಸ್ವಲ್ಪ ಹೆಚ್ಚು ದಪ್ಪ ಇರ್ತೈತಿ. ಹೂರ್ಣ ಹೋಳಿಗೆ ಮಾಡ್ಲಕ್ಕ ಬರೀ ಹೀಗೆ ಅಳ್ಳಾಡೋದು ಅಗಳಾಡಿಸೋದು ಇರ್ತಿದ್ರೆ ಅದ್ರಿಗೆ ಭಾರ ಹಾಕೋದು ಇರ್ತೈತೆ ಅನ್ರಿ. ಹೂರ್ಣ ಹೋಳಿಗೆ ಮಾಡಿದವ್ರಿಗೆ ಯಾರು ಗೊತ್ತೈತಿ ಇಲ್ರಿ? ಭಾರ ಹಾಕ್ತೀರೇನಪ್ಪ ನೋಡ್ರಿ. ಚಪಾತಿ ಮಾಡುವಾಗ ಭಾರ ಹಾಕ್ತು, ಹೂರ್ಣ ಹೋಳಿಗೆ ಮಾಡುವಾಗ ಭಾರ ಹಾಕಲಿಲ್ಲ. ಇದರಿಂದ ನಮ್ಮಲ್ಲಿ ವಿಶ್ವಾಸ ಏನಾಯ್ತು? ಜ್ಞಾನ ಮಾಡ್ಕೊಳ್ಳೋದೈತ್ರಿ. ಚಪಾತಿ ಮಾಡುವ ವೇಳೆದೊಳಗ ಆ ಬೇಲನದ ಮೇಲೆ ಭಾರ ಹಾಯ್ತು, ಅಷ್ಟ ಭಾರ ಹೂರ್ಣ ಹೋಳಿಗೆ ಮೇಲೆ ಹಾಕಬೇಕಿಲ್ಲ. ಇದರಿಂದ ನಮ್ಮ ಜ್ಞಾನದೊಳಗೆ ಏನಾಗ್ತೈತಿ? ನಮ್ಮ ಜ್ಞಾನದೊಳಗೆ ಏನಾಯ್ತು? ನಾವು ಭಾರ ಹಾಕ್ಬೇಕಂತ ಹೇಳಿ ಏನ್ ತಿಳ್ಕೊಂಡಿದ್ದೀವೋ ಚಪಾತಿಗೆ, ಅದು ಹೂರ್ಣ ಹೋಳಿಗೆಗೆ ಭಾರ ಹಾಕಬೇಕಿಲ್ಲ. ಅರ್ಥಾತ್ ಆ ಹೂರ್ಣ ಹೋಳಿಗೆ ಸ್ವಯಂ ಆಗ್ತಾ ಇದೆ. ಚಪಾತಿಗೆ ಭಾರ ಹಾಕೋದರಿಂದ ಚಪಾತಿ ಅಗಲಾಗ್ತಿದೆ, ಹೂರ್ಣ ಹೋಳಿಗೆ ಬರೇ ಆ ಬೇಲನ ಅಗಳಾಡಿಸುವುದರಿಂದ ಹೂರ್ಣ ಹೋಳಿಗೆ ಆಗ್ತದೆ. ಇದರಿಂದ ನಿರ್ಣಯ ಏನಾಯ್ತ್ರಿ? ಇದರಿಂದ ನಿರ್ಣಯ ಆಗ್ತೈತಿ ಹೂರ್ಣ ಹೋಳಿಗೆಕ್ಕಿಂತ ಇನ್ನೊಂದು ಯಾವುದಾದರೂ ವಸ್ತು ಇತ್ತು ಅದು ಸ್ವಯಂ ಅಗಲಾಗ್ತೈತಿ. ಚಪಾತಿಗೆ ಹಾಕುವ ಶ್ರಮ, ಚಪಾತಿಗೆ ಮಾಡುವ ಶ್ರಮ ಹೂರ್ಣ ಹೋಳಿಗೆಗೆ ಮಾಡಬೇಕಾಗ್ತಿದೆ.
ಬರೇ ಅದನ್ನ ಅಗಲ ಮಾಡುವುದು ವೇಳೆ ಅದು ಕುದಿಸೋದ ಮಾಡೋದ ಅದು ಒಳಗ್ ತುಂಬೋದ ಆ ಮಾತು ಬೇರೆ ಐತಿ. ಬರೇ ಅಗಲ ಮಾಡುವೇಳ ಹೂರಣ ಹೋಳಿಗೆ ಮಾಡೋದು ಸುಲಭವೋ, ಉಳ್ಳಿ ಮಾಡಿ ಹೂರ್ಣ ತುಂಬಿ ಕೊಟ್ಟ ನಂತರ ಅದನ್ನ ಲಡ್ಸೋದು ಸುಲಭವೋ? ಇದರಿಂದ ಏನ್ ತಿಳಿದು ಬರ್ತಿದ್ರಿ? ಜಗತ್ತಿನೊಳಗ ನಾನೇನ್ ತಿಳ್ಕೊಂಡಿದ್ದೇನೆ, ಚಪಾತಿ ಮಾಡ್ಲಿಕ್ಕೆ ಶ್ರಮ ಪಡ್ಬೇಕಾಗ್ತೈತಿ, ಆದ್ರೆ ಹೂರ್ಣ ಹೋಳಿಗೆ ಲಡ್ಸಲಿಕ್ಕೆ ಅಷ್ಟೇ ಶ್ರಮ ಪಡ್ಬೇಕಾಗುವುದಿಲ್ಲ. ಅದಕ್ಕಿಂತ ಇನ್ನೊಂದು ವಸ್ತು ಯಾವ್ದಾರ ಇರ್ಬೇಕಾದ್ರೆ ಶ್ರಮ ಇಲ್ಲದನ್ನ ಆಗ್ತೈತಿ. ಈಗ ನಮ್ದು ಯಾವಾಗ ನಿರ್ಣಯ ಆಗ್ತೈತ್ರಿ? ಚಪಾತಿ ಮಾಡು ಎಳೆದಾಗ, ಹೂರಣ ಹೋಳಿಗೆ ಮಾಡು ಎಳೆದಾಗ, ಫುಲ್ಕ ಮಾಡು ಎಳೆದಾಗ ನಮ್ದು ಈ ಪ್ರಕಾರ ಯಾವಾಗ ನಿರ್ಣಯ ಆಗೈತೆ ನಿರ್ಣಯ ಆಗ್ಲಿಲ್ಲ ಅಂದ್ರೆ ನಾವು ನಾವು ಮಾಡ್ತೇವು ಈ ಮಿಥ್ಯಾ ಅಭಿಪ್ರಾಯದೊಳಗೆ ನೀವೆಲ್ಲ ಸಿಕ್ಕಾಕೊಂಡಿದ್ದೀವಿ. ಬರೇ ಮಿಥ್ಯಾ ಅಭಿಪ್ರಾಯ. ನಾನು ಕಾರ್ಯ ಮಾಡ್ತೀನಿ, ನಾನು ಚಪಾತಿ ಮಾಡ್ತೀನಿ, ಈ ಪ್ರಕಾರ ಬರೇ ಮಿಥ್ಯಾ ಅಭಿಪ್ರಾಯದೊಳಗೆ ನಾವು ಸಿಕ್ಕೊಂಡಿದೀವ್ರಿ. ಈಗ ಹೂರ್ಣ ಹೋಳಿಗೆ ಮಾಡಿದ ನಂತರ ಆ ಹೂರ್ಣ ತನ್ನಷ್ಟಕ್ಕ ತಾನ ಹೋಳಿಗೆ ಆಕಾರದೊಳಗೆ ಪರಿಣಾಮನ ಮಾಡೈತಿ, ಮೇಲಿನ ಕನಕ ತನ್ನಷ್ಟಕ್ಕ ತಾನ ಹೋಳಿಗೆ ಆಕಾರದೊಳಗೆ ಪರಿಣಾಮನ ಮಾಡೈತಿ. ಕೊನೆಗೆ ಹೋಳಿಗಾಗಿ ಎರಡು ಕೂಡಿ ಹೋಳಿಗಾಗಿ ಪ್ರಗಟ ಆಗಿದವ್ರಿ. ಆದ್ರೂ ಕೂಡ ಈ ಹೋಳಿಗಾಗಿ ಪ್ರಗಟ ಆದ್ರೂ ಕೂಡ ಅದ್ರೊಳಗೆ ಹೂರ್ಣ ಬೇರೆ ಐತಿ ಮತ್ತ ಕಣಕ ಬೇರೆ ಐತಿಲ್ಲ. ಎರಡು ಒಂದ್ರೊಳಗೆ ಮಿಕ್ಸ್ ಆಗಿ ಹೋಗಿದವ್ರಿ, ಎರಡೂ ಏಕರೂಪ ಆಗಿ ಹೋಗಿದಾವೇನ್ರಿ? ಆಗಿದೆ. ಆದ್ರೆ ನಾವೇನ್ ತಿಳ್ಕೊತೇವ್, ನೀವು ಮಾಡೋದಿದ್ರೆ ಏಕರೂಪ ಮಾಡ್ರಲ್ಲ. ಕನಕದೊಳಗ ಹೂರ್ಣ ಮಿಕ್ಸ್ ಮಾಡ್ರಿ. ಮಿಕ್ಸ್ ಅಂದ್ರೆ ಅದು ಸ್ವಯಂ ತನ್ನ ಅಸ್ತಿತ್ವವನ್ನು ಯಾವಾಗೂ ಬಿಟ್ಟು ಕೊಡ್ಲಿಲ್ಲ. ಹೂರ್ಣ ಕನಕ ತನ್ನ ಅಸ್ತಿತ್ವವನ್ನು ಯಾವಾಗೂ ಬಿಟ್ಟು ಕೊಡ್ಲಿಲ್ಲ. ತನ್ನ ಅಸ್ತಿತ್ವವನ್ನ, ತನ್ನ ಸ್ವಭಾವವನ್ನು ಬಿಟ್ಟು ಕೊಡೋದಂದ್ರೆ ನಾವು ಮನುಷ್ಯರ ಮಾತು. ಯಾವ ಜಡ ಪದಾರ್ಥ ಬಿಟ್ಟು ಕೊಟ್ಟಿ? ಇವು ಕೂದಲು ತನ್ನ ಸ್ವಭಾವವನ್ನು ಬಿಟ್ಟು ಕೊಟ್ಟು ಯಾವಾಗ ಬೆಳ್ಳಗಾಗಬೇಕೋ ಅವು ಬೆಳ್ಳಗಾದವು, ಯಾವ್ದು ಬೆಳ್ಳಗಾಗಬೇಕೋ ಅದು ಬೆಳ್ಳಗಾಗಿದ್ದು, ಯಾವ್ದು ಕರೆಯದು ಉಳಿಬೇಕೋ ಅದು ಕಪ್ಪನ ಉಳಿದಿದ್ದೀನು. ಅದಕ್ಕೆ ಯಾರು ಹೇಳು, ಒಂದೇ ತಲೆ ನಂದೇ ತಲೆ. ಮತ್ತೆ ಹೀಗೆ ವ್ಯತ್ಯಾಸ ರೀ? ಇದರೊಳಗ ಈ ಮಾತ ನನ್ನ ಕೈಯೊಳಗಿಲ್ಲನ್ರಿ. ನಾನು ಏನು ಮಾಡೋ ಸಾಧ್ಯತೆ ಇದೆ ರೀ? ಚಪಾತಿ ಮಾಡೋ ಸಾಧ್ಯತೆ ಇದೆ, ಸಮಯ ಸಾರದ ಅನುವಾದ ಮಾಡೋ ಸಾಧ್ಯತೆ ಇದೆ. ಯಾವುದೇ ಸಾಧ್ಯತೆ ಪ್ರಭು ನಿನ್ನಲ್ಲೇ, ಯಾವುದರದ ಶಕ್ತಿ ಸಾಮರ್ಥ್ಯ ಇದೆ ನಿನ್ನಲ್ಲಿ. ಯಾವ ಮಿಥ್ಯಾ ಅಭಿಪ್ರಾಯ ಮಾಡ್ತಾ ಇದ್ದಿ? ಜೀವಾಸ್ತಿಕಾಯ ಪುದ್ಗಲಾಸ್ತಿಕಾಯದ ವ್ಯಾಖ್ಯಾದೊಳಗೆ ಏನು ಹೇಳಿದ್ದಿದೆ? ಪ್ರತಿಯೊಂದು ಪರಮಾಣು, ಇದರೊಳಗ ಅಸಂಖ್ಯ ಪರಮಾಣು ಅದವು. ಆ ಅಸಂಖ್ಯ ಪರಮಾಣು ಪ್ರತಿಯೊಂದು ಭಿನ್ನ 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 ಅದಾವ್ರಿ. ಯಾವ ಪರಮಾಣು ಒಂದರೊಳಗೆ ಒಂದು ಮಿಕ್ಸ್ ಆಗಿ ಹೋಗಿಲ್ಲ, ಸಂಯೋಗ ಆಗಿ ಹೋಗಿಲ್ಲ, ಸ್ಪರ್ಶ ಮಾಡ್ಲಿಲ್ಲ ರೀ. ಒಂದು ಪರಮಾಣು ಇನ್ನೊಂದು ಪರಮಾಣುದ ಸ್ಪರ್ಶ ಮಾಡ್ಲಿಲ್ಲ. ನಮಗ ಮೇಲಿನ ಚರ್ಮ ಅಖಂಡ ಕಂಡ ಬರ್ತಿದೆ ರೀ. ಅಖಂಡ ಕಂಡದಂದ್ರೂ ಕೂಡ ಈ ಚರ್ಮದೊಳಗ ಅನಂತ ಪರಮಾಣುಗಳೇನಿವೆ, ಆ ಅನಂತ ಪರಮಾಣುಗಳ ಸ್ವಯಂ ಸ್ವತಂತ್ರದವು. ಆ ಅನಂತ ಪರಮಾಣು, ಪ್ರತಿಯೊಂದು ಪರಮಾಣು ತನ್ನಲ್ಲೇ ಸಹ ಪ್ರತಿ ಸಮಯ ಪರಿಣಾಮನ ಮಾಡ್ತಾ ಇದೆ. ಅಂತ ಅದ್ರೊಳಗೆ ನಾವು ಆ ಪರವಸ್ತುದೊಳಗೆ ಏನ್ ಮಾಡೋ ಸಾಧ್ಯ? ಈ ಮಿಥ್ಯಾ ಅಭಿಪ್ರಾಯದ ಫಲ ಸ್ವಯಂ ನಾವು ಭೋಗಿಸ್ಬೇಕಾಗ್ತೈತ್ರಿ. ಸ್ವಯಂ ನಾವು, ನನ್ನ ಜೀವ. ಇದರದ್ದು ನಮಗ ಪ್ರಜ್ಞಾ ಇರೋದು ಅನಿವಾರ್ಯ ಐತೆ. ಜ್ಞಾನ ಮೂಡಿ ಬರೋದು ಅನಿವಾರ್ಯ ಇದೀರಿ. ಅದರ ಸಲುವಾಗಿ ಏನ್ ಹೇಳ್ತಾರಿಲ್ಲಿ? ಪ್ರತಿಯೊಂದು ದ್ರವ್ಯ ಸ್ವಯಂ ಪರಿಣಾಮನಶೀಲ ಇರುವ ವೇಳೆದೊಳಗ ಅದರೊಳಗ ನಿನ್ನ ಹಸ್ತಕ್ಷೇಪ ಏನಿದೆ? ಪುದ್ಗಲ ಅಸ್ಥಿಕಾಯದೊಳಗ ಜೀವಾಸ್ಥಿಕಾಯ ಏನ್ ಮಾಡ್ತು? ಈ ಶರೀರ ನಾಮಕರ್ಮದ ಉದಯದಿಂದ ಪ್ರಾಪ್ತ ಆದದ್ದೀರಿ. ತಂದೆ ತಾಯಿ ಬೆಳ್ಳಗೆದರು ಮತ್ತು ಮಗು ಎದ್ದದ ಕಪ್ಪು ಹುಟ್ಟಿತು. ಯಾವ ಜೀವದ ಆಧಾರದ ಮೇಲೆ ಯಾವ ಜೀವ ಅವಲಂಬಿಸನ ಇಲ್ರಿ. ನಾಮಕರ್ಮ ಸ್ವತಂತ್ರ ಐತ್ರಿ. ಆ ನಾಮಕರ್ಮಕ್ಕನುಸರಿಸಿ ಶರೀರದ ರಚನೆ ಆಗ್ತಿದೆ ರೀ.
ಇದು ಸಾಮಾನ್ಯ ವ್ಯವಹಾರದ ಮಾತಿದ್ರಿ. ಕಪ್ಪು ಹುಡುಗಿದ್ರೆ ಬೇಡ, ಮತ್ತೆಲ್ಲ ಅಂಥವು ಕಪ್ಪು ಹುಟ್ಟಿದವು. ಇದು ಅಂದ್ರೆ ಇಲ್ಲಿಂದ ಹಿಡಿದ ನಮ್ದು ಮಿಥ್ಯಾ ಭ್ರಾಂತಿ ಅನಾದಿಯ ಕಾಲದಿಂದ ಅನಂತ ಪದಾರ್ಥಗಳ ಸಲುವಾಗಿ ಇದೇ ಪ್ರಕಾರದ ಮಿಥ್ಯಾಭ್ರಮೆ ಇದೆ. ಈ ಮಿಥ್ಯಾಭ್ರಮೆ ನಮ್ಮನ್ನ ಯಾವ ಪ್ರಕಾರ ನನ್ನ ಆತ್ಮನಿಂದ ದಾರಿ ಬಿಡಿಸ್ತಾ ಇದೆ, ಆ ವಿಚಾರ ಮಾಡುವಷ್ಟು ಸಮಯ ಕೂಡ ನನ್ನಲ್ಲಿ ಇಲ್ಲ. ಬಸ್ ಹೋಗಿ ಬರ್ತೇವೆ, ಮಂದಿರಕ್ಕೆ ಹೋಗಿ ಬರ್ತೇವೆ, ಒಂದು 5 ಲೈನ್ ಗ್ರಂಥ ಓದ್ತೇವೆ, ಮುಗಿದು ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ ಮುಗಿದು. ಇದು ಕೃತಕೃತ್ಯತೆ ಅಲ್ಲ ರೀ. ಇದರೊಳಗೆ ನಾವೇನು ಕೃತಕೃತ್ಯತೆ ಧನ್ಯತೆಯನ್ನು ಮನ್ನಿಸ್ತಾ ಇದ್ದೇವೆ. ಇದು ಧನ್ಯತೆನೂ ಅಲ್ಲ, ಕೃತಕೃತ್ಯತೆನೂ ಅಲ್ಲ. ಹಾಗಾದರೆ ಜೀವ ದ್ರವ್ಯ ಹೇಗಿದೆ ರೀ? ಜೀವ ದ್ರವ್ಯ ಹೇಗೆ? ಊರ್ಧ್ವ ಸಾಮಾನ್ಯ ಲಕ್ಷಣೆ ದ್ರವ್ಯ. ಪ್ರತಿಯೊಂದು ದ್ರವ್ಯ ರೀ, ಬರೀ ಜೀವ ದ್ರವ್ಯ ಅಲ್ಲ, ಪರಮಾಣು ಮಾತ್ರ ಮೊದಲು ಮಾಡ್ತಾರೆ. ಊರ್ಧ್ವ ಸಾಮಾನ್ಯ ಲಕ್ಷಣೆ. ಜೀವದ ಸಾಮಾನ್ಯ ಲಕ್ಷಣ ಏನೈತಿ? ಊರ್ಧ್ವ. ಹಾಗಾದ್ರೆ ಊರ್ಧ್ವ ಅಂದ್ರೆ ಏನು? ಊರ್ಧ್ವ ಅಂದ್ರೆ ಏನು? ಊರ್ಧ್ವ ಅಂದ್ರೆ ಮೇಲೆ. ಊರ್ಧ್ವ ಊರ್ಧ್ವ ಸಾಮಾನ್ಯ ಲಕ್ಷಣೆ ದ್ರವ್ಯ. ಪ್ರವಚನ ಸಾರದಾಗ ಆಚಾರ್ಯ ಭಗವಂತರು ಹೇಳಿ ಪಂಚಾಸ್ತಿ ಕಾಯದಿಂದ ಗಮನ ಮಾಡಿದ್ರು. ಗಮನ ಮಾಡಿದ ನಂತರ ಅಲ್ಲಿ ದ್ರವ್ಯಕ್ಕೆ ಬಂದ್ರು. ಅಲ್ಲಿ 6 ದ್ರವ್ಯದೊಳಗ ಜೀವ ದ್ರವ್ಯದ ವ್ಯಾಖ್ಯಾ ಮಾಡ್ತಾರೆ. ಮೊದಲನೇ ಅಧಿಕಾರ ಐತಿ ಜ್ಞಾನ ಪ್ರಜ್ಞಾಪನ. ನಮ್ಮಲ್ಲೇ ಯಥಾರ್ಥ ಜ್ಞಾನದ ಸ್ಥಾಪನೆ ಮಾಡೋದೈತ್ರಿ. ಪ್ರವಚನ ಸಾರದೊಳಗ ಮೊದಲನೇ ಅಧಿಕಾರದೊಳಗ ಯಾವ ವಾಚಕ ಅದನೋ, ಪಾಠಕ ಅದನೋ, ಜ್ಞಾನಿ ಅದನೋ, ಪಂಡಿತ ಅದನೋ, ಅವನಲ್ಲೇ ಅವನ ದ್ರವ್ಯದ ಜ್ಞಾನದ ಪರಿಚಯ ಮಾಡೋದ, ಅವನನ್ನ ಆ ದ್ರವ್ಯದ ಜ್ಞಾನದೊಳಗೆ ಸ್ಥಾಪನೆ ಮಾಡೋದು. ಇದು ಉದ್ದೇಶ ಐತ್ರಿ ಆಚಾರ್ಯ ಭಗವಂತರದ. ತ್ರಾಣವು ಗಾಥಾ ತನಕ ಜ್ಞಾನ ಪ್ರಜ್ಞಾಪನೆ ಹೇಳಿದರು. ಅಲ್ಲಿ ಜ್ಞಾನದ ಪ್ರಸ್ಥಾಪ ಮಾಡಿದಾರ್ರಿ, ಜ್ಞಾನದ ಸ್ಥಾಪನೆ ಮಾಡಿದಾರ್ರಿ. ಇಲ್ಲಿ 5 ಅಸ್ಥಿಕಾಯದಿಂದ ನಮ್ಮನ್ನ ಜೀವಾಸ್ಥಿಕಾಯ ಭಿನ್ನ ಮಾಡ್ರು. 6 ದ್ರವ್ಯದಿಂದ ಜೀವ ದ್ರವ್ಯವನ್ನ ಭಿನ್ನ ಮಾಡ್ತಾರೆ. ಆ ಜೀವ ದ್ರವ್ಯದ ಭಿನ್ನತೆ ಮಾಡುವ ವೇಳೆದೊಳಗ ಜೀವ ದ್ರವ್ಯದೊಳಗ ಜ್ಞಾನ ಒಂದು ಗುಣ ಇದೆ. ಅಂಥ ಅನಂತ ಗುಣ ಇದ್ರೂ ಕೂಡ ಜ್ಞಾನ ಒಂದು ಗುಣ ಇದೆ. ಆ ಜ್ಞಾನ ಪ್ರಜ್ಞಾಪನ ಆ ಜೀವ ದ್ರವ್ಯದೊಳಗ, ಜೀವ ದ್ರವ್ಯ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಜೀವ ದ್ರವ್ಯ. ಹೀಗೆ ಅಭೇದ ಸಿದ್ಧ ಮಾಡುವ ಸಲುವಾಗಿ ಅಲ್ಲಿ ಏನ್ ಮಾಡ್ತಾರೆ? ಊರ್ಧ್ವ ಸಾಮಾನ್ಯ ಲಕ್ಷಣೆ ದ್ರವ್ಯ. ದ್ರವ್ಯದ ಲಕ್ಷಣ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಆಚಾರ್ಯ ಭಗವಂತರು. ಪ್ರಾರಂಭದೊಳಗನೆ ಮಾಡಿದ್ದಾರೆ ಪ್ರವಚನ ಸಾರು. ಗಾಥಾ ನಂಬರ್ 10 ಹೋದ ಸಲನು ಹೇಳಿಲ್ಲ, ಈ ಸಲ ಗಾಥಾ ನಂಬರ್ 10. ಆ 10 ನಂಬರ್ ಗಾಥಾದ ಮೇಲೆ ಆಚಾರ್ಯ ಭಗವಂತರ ಟೀಕಾ ಎಷ್ಟು ಬರ್ತಾರೆ. ಗಾಥಾದೊಳಗ ಮೂಲ ಏನಿದೆ, ಮತ್ತೆ ಈ ಊರ್ಧ್ವ ಸಾಮಾನ್ಯ ಲಕ್ಷಣೆ ದ್ರವ್ಯ, ಈ ಮಾತನ್ನ ಆಚಾರ್ಯ ಅಮೃತಚಂದ್ರ ಎಲ್ಲಿಂದ ತೆಗೆದ್ರ ಗಾಥಾದೊಳಗಿನ? ಇದೆಲ್ಲ ನಾವು ಸ್ಟಡಿ ಮಾಡುವ ಮಾತಿದ್ದೀರಿ. ಅಷ್ಟು ಸಾಮಾನ್ಯ ಬರುವುದಿಲ್ಲ ರೀ. ಕುಂದ್ರ ನಾವು ಸಾಮಾನ್ಯ ತಿಳ್ಕೊಂಡು ಬಿಟ್ಟಿವ್ರಿ. ಬಸ್ತಿಗೆ ಹೋದಾಗ ಸುಲಭ್ರಿ. ಪಂಚಕಲ್ಯಾಣ ಆದೈತಿ ನೋಡ್ತಿ, ಆದ್ರೆ ಪಂಚ ಕಲ್ಯಾಣ ಅಂದ್ರೆ ಏನಾಗಿದೆ ನಮಗ್ ಮೊದಲು ಗೊತ್ತಿಲ್ರಿ. ಆ ಬಿಂಬದ ಮೇಲೆ ಪಂಚ ಕಲ್ಯಾಣದ ಆರೋಪ ಮಾಡಿರ್ತಾರೆ. ಹಾಗಾದ್ರೆ ಪಂಚ ಕಲ್ಯಾಣಿಕ ಅಂದ್ರೆ ಏನು? ಇದು ನಮಗೆ ಇಲ್ಲಿಂದ ಹಿಡಿದ ಗೊತ್ತಿಲ್ಲ. ಅಲ್ಲಿ ಹೋಗಿ ಭೂಜಾತ್ ಪುನರ್ದರ್ಶನ. ಈ ಪ್ರಕಾರ ಸಂಪೂರ್ಣ ಅಜ್ಞಾನದ ಭ್ರಾಂತಿ ಒಳಗ ಸಿಕ್ಕಾಕೊಂಡ ನಾವ ಧರ್ಮ ಮಾಡ್ತಾ ಇದ್ದೇವೆ. ಧರ್ಮದೊಳಗ ಬಹಳಷ್ಟು ಮುಂದುವರೆದೇವೆ. ಈ ಭ್ರಮೆ ನಮ್ಮಲ್ಲಿ ತುಂಬಿ ತೊಳಕುತ್ತಾ ಇದೆ. ಅದರ ಸಲುವಾಗಿ ಇಲ್ಲಿ ಮೊದಲು ಏನ್ ಹೇಳ್ತಾರು? ನಾನು ಮಾಡ್ತೇನೆ, ನಾನು ಧರ್ಮ ಮಾಡ್ತೇನೆ, ನಾನು ಮಂದಿರಕ್ಕೆ ಹೋಗಿ ದರ್ಶನ ಮಾಡಿ ಬರ್ತೇನೆ,
ಇಲ್ಲಿ ಮೊದಲ ಸಿಡಿಮದ್ದು ತೋಪ್ ಹಾಕ್ತಾರ್ರಿ ಆಚಾರ್ಯ ಭಗವಂತರ. ಆ ಭಗವಂತ ನನಗೆ ದರ್ಶನ ಮಾಡು, ನಾನ್ ನಿನಗೆ ದೇವರದೇನು ಹೀಗೆ ಹೇಳು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈ ಪ್ರಕಾರದ ಧೈರ್ಯ ನಮ್ಮಲ್ಲಿ ತ್ರಿಲೋಕ ಪೂಜ್ಯರಾದಂತ ಸರ್ವಜ್ಞ ಭಗವಂತರು ಕೂಡ ಮಾಡ್ಲಿಲ್ಲ ರೀ, ಮಾಡುವ ಸಾಧ್ಯತೆನೇ ಇಲ್ಲ. ಯಾವ ಪ್ರಕಾರ ಸರ್ವಜ್ಞ ಭಗವಂತರು ಸ್ವಯಂ ತನ್ನಲ್ಲೇ ನಿಮಗ್ನಿದಾರೋ ಅದೇ ಪ್ರಕಾರ ವಿಶ್ವದ ಸಂಪೂರ್ಣ ಚರಾಚರ ಪದಾರ್ಥಗಳನ್ನ ತಮ್ಮಲ್ಲೇ ತಾವು ನಿಮಗ್ನ ಇಡ್ಲಿಕ್ಕೆ ಬಿಟ್ಟು ಬಿಟ್ಟಿದ್ದಾರೆ. ಅವು ಸ್ವತಂತ್ರ ಇದಾವ್ರಿ. ಇದು ಸರ್ವಜ್ಞತೆಯ ಘೋಷಣೆ. ಯಾವ ಪರಮಾಣುದೊಳಗೆ ಹಸ್ತಕ್ಷೇಪ ಮಾಡ್ಲಿಲ್ಲ. ಇದು ಸರ್ವಜ್ಞ ಭಗವಂತರ ಸ್ವರೂಪ ಇದೆ ರೀ. ಜೋ ಜಾಣಲಿ ಅರಹಂತನ್, ಈ ಮಾತನ್ನ ಪ್ರವಚನ ಸಾರದೊಳಗನ ಆಚಾರ್ಯ ಭಗವಂತರ ಘೋಷಣೆ ಮಾಡಿದ್ದಾರೆ. ಜೋ ಜಾಣದಿ ಅರಹಂತಂ ಸೋ ಜಾಣದಿ ಅಪ್ಪಾಣಂ. ಯಾವ ಮನುಷ್ಯ ಅರಹಂತರನ್ನ ತಿಳ್ಕೊತಾನೋ ಅವ್ ತನ್ನ ಆತ್ಮನನ್ನ ತಿಳ್ಕೊತಾನೆ. ನಾವು ಅರ್ಹಂತರನ್ನ ತಿಳ್ಕೊಂಡಿದ್ದೀವು ಅಂದ್ರೆ ನಮ್ಮ ಆತ್ಮದಿಂದ ನಾವು ಅಪರಿಚಿತ ಇರೋದು ಸಾಧ್ಯನೇ ಇಲ್ಲ. ಹಾಗಾದರೆ ನಮ್ಮ ಆತ್ಮನಿಂದ ಅಪರಿಚಿತ ಇದ್ದೀವ್ರಿ ಇದುವರೆಗೆ, ಈಗಲೂ ಕೂಡ. ಹಾಗಾದ್ರೆ ನಾವು ಅರ್ಹಂತರನ್ನ ತಿಳ್ಕೊಂಡಿದ್ದೇವೆ ಅಂದ್ರೆ ಅರ್ಹಂತರನ್ನ ತಿಳ್ಕೊಳ್ಳದ ನಮೋ ಅರ್ಹಂತಾಣಂ ಅಂದ ಲಾಭ ಹೇಳ್ತು. ಲಾಭವೊಂದ ವಿಪರೀತ ಅಧಿನಿವೇಶದ ಪೋಷಣೆ, ಮಿಥ್ಯಾತ್ವದ ಪೋಷಣೆ. ನೋಡ್ರಿ, ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನ ತಿನ್ನಬೇಕಾದ್ರೆ ಅದು ಯಾವ ವಸ್ತು ಇದು ತಿಳ್ಕೊಳ್ಳದ ತಿನ್ನಬಾರ್ದು ಅಂತ ಹೇಳಿ ದೃಷ್ಟಾಂತ ಹೇಳ್ತಿದ್ರೆ, ಯಾವುದೋ ವಿಷ ಪದಾರ್ಥ ಇರ್ತೈತೆ ಅದನ್ನು ತಿಂದು ಮನುಷ್ಯ ಸತ್ತು ಹೋಗ್ತಾನೆ. ದೃಷ್ಟಾಂತ ಕೂಡ ಕೊಟ್ಟಿದ್ದಾರ್ರಿ. ಆದ್ರೂ ಕೂಡ ನಾವು ಯಾವರನ್ನ ದೇವರ ಅಂತ ಹೇಳಿ ನಂಬುತ್ತೇವೆಯೋ ಆ ದೇವಂದ್ರೆ ಯಾರು? ಇಲ್ಲಿಂದ ಹಿಡಿದ ನಮ್ದು ಪ್ರಸ್ಥಾನ ಆಗಬೇಕು, ಆದ್ರೆ ಆ ಪ್ರಸ್ಥಾನ ಆಗಲಿಲ್ಲ. ಹಾಗಾದ್ರೆ ಇವರು ದೇವರ ಅಂತ ಹೇಳಿ ನಮ್ಗೆ ಯಾರು ತಿಳಿಸ್ಕೊಟ್ಟಿದ್ದಾರೆ ಹೇಳಿ? ಮಂದಿರದೊಳಗೇನೆ ಭಗವಂತ ದೇವರು. ನಮೋ ಅರ್ಹಂತಾಣಂ ಮಕ್ಕಳಿಗೆ ಹೇಳಿಸ್ತೇವೆ. ನಮ್ಮ ಕಾಲ ನಂತರ ಹೇಳಿ ನೋಡೋಣ, ಗುರುಜಿ ಮುಂದೆ ಹೇಳ. ಇದರೊಳಗೆ ಏನು ಸಾಧಿಸಿದೇವ್ರಿ ನಾವ್ಗೆ? ಮತ್ತೆ ಮಿಥ್ಯಾ ಕಲ್ಪನೆ. ಅರ್ಹಂತ ಕಾ ಸ್ವರೂಪ ಬತಾವನ. ಅರ್ಹಂತರ ಸ್ವರೂಪ ಏನಿದೆ ಅದನ್ನ ಹೇಳ್ರಲ್ಲ ಮಕ್ಕಳಿಗೆ. ನಮೋ ಅರ್ಹಂತ ಅಂದ್ರೆ ನಾವು ಯಾವ ಪ್ರಕಾರ ಅಜ್ಞಾನದೊಳಗೆ ಸಿಕ್ಕ ಹಾಕೊಂಡಿದ್ದೇವೋ ಅದೇ ಪ್ರಕಾರ ಅವರನ್ನು ಅಜ್ಞಾನದೊಳಗೆ ಇಡುವ ಪ್ರಯತ್ನ ಮಾಡಬಾರ್ದ್ರಿ ನಾವ್ರಿ. ಹಾಗಾದ್ರೆ ನಾವು ಜೋಗಾಣದೇ ಅರ್ಹಂತ ಅಂತ ಹೇಳಿ ಕುಂದು ಆಚಾರ್ಯರ ಸವಾಲು ಒಡ್ಡಿದರು. ಯಾರು ಅರ್ಹಂತರನ್ನ ತಿಳ್ಕೊಂಡಿದ್ದಾರೋ ಅವರ ನೇಮದಿಂದ ನಿಜ ಶುದ್ಧಾತ್ಮನನ್ನ ತಿಳ್ಕೊಂಡಿದ್ದಾರೆ. ಅರ್ಥಾತ್ ಆ ನಿಜ ಶುದ್ಧಾತ್ಮನ ಅನುಭೂತಿ ಇದೆ. ಹೀಗ ಅಲ್ಲಿ ಹೇಳ್ತಾರೆ, ಜೋ ಜಾಣದಿ ಅರ್ಹಂತಂ ಸೋ ಜಾಣದಿ ಅಪ್ಪಾಣಂ. ಅವ್ ತನ್ನ ಆತ್ಮನನ್ನ ತಿಳ್ಕೊಂಡ. ಮತ್ತ ಇಲ್ಲಿ ಶುದ್ಧ ನಯದ ಮಾತು ಬಂದಿದೆ 11ನೇ ಗಾಥೆದು. ಶುದ್ಧ ನಯ ಅಂದ್ರೆ ಏನ ಅದು ಮಾತು ಹಾಗೆ ಉಳಿದಿದೆ. ಈ ಮಾತು ಉಳಿದದ್ದ ಸಂಜ್ಞಿದ್ರೆ ಅದರಿಂದ ಮುಗಿಸಿ ಬಿಡೋದು ಹಿಂದಿನ ಸಂಜ್ಞೆ ಅಂದ್ರೆ ಏನು? ಸಂಜ್ಞೆ 4 ಇಂದ್ರಿಯಕ್ಕೆ ಸಂಜ್ಞೆ ಅಂತಾರೇನ್ರಿ? 4 ಇಂದ್ರಿಯ ಜೀವಕ್ಕೆ ಸಂಜ್ಞೆ ಅಂದ್ರಿಲ್ಲ. ಹಾಗಾದ್ರೆ 5 ಇಂದ್ರಿಯ ಜೀವಕ್ಕೆ ಸಂಜ್ಞೆ ಅಂತಾರೆ. ಸಂಜ್ಞೆದೊಳಗೆ ತಿರಿಯಂಚನೂ ಇದೆ, ಮನುಷ್ಯ ಪರ್ಯಾಯನೂ ಇದೆ. ಹಾಗಾದ್ರೆ ಸಂಜ್ಞೆ ಅಂದ್ರೆ ಸಂಜ್ಞೆ ಅರ್ಥಾತ್ ಮನಸ್ಸು. ಇದಕ್ಕಿಷ್ಟೇ ಸಂಜ್ಞೆದ ಅರ್ಥ. ಸಂಜ್ಞೆ ಅರ್ಥಾತ್ ಮನಯುಕ್ತ. ಮನಸ್ಸು ಸಹಿತ ಯಾವ ಜೀವಿದೆಯೋ ಅದೇ ಸಂಜ್ಞೆ ಜೀವ. ಮನರಹಿತ ಯಾವ ಜೀವಿದೆಯೋ ಅದ ಅಸಂಜ್ಞೆ ಜೀವ. ಹೀಗಿರುವಾಗ ನಮ್ಮಲ್ಲೇ ಆಗಮದೊಳಗೆ ಏನು ಪ್ರಮಾಣ ಏನ್ ಕೊಡ್ತಾರೆ? ಸಂಜ್ಞೆ ಜೀವಕ್ಕನ ಸಮ್ಯಕ್ ದರ್ಶನ ಆಗ್ತಿದೆ, ಅಸಂಜ್ಞೆ ಜೀವಕ್ಕ ಸಮ್ಯಕ್ ದರ್ಶನ ಆಗುದಿಲ್ಲ. ಹಾಗಾದರೆ ಸಂಜ್ಞೆ ಮೂಲಕನ ಸಮ್ಯಕ್ ದರ್ಶನ ಆಗ್ತಿದೆ, ಅಸಂಜ್ಞೆಯಿಂದ ಸಮ್ಯಕ್ ದರ್ಶನ ಆಗುದಿಲ್ಲ. ಹೀಗೆ ವ್ಯಾಖ್ಯೆ ಇದೆ ಅಂತ. ಸಂಜ್ಞೆದಿಂದನ ಸಮ್ಯಕ್ ದರ್ಶನ ಆಗ್ತಿದೆ, ಸಂಜ್ಞೆ ಮೂಲಕನ ಸಮ್ಯಕ್ ದರ್ಶನ ಆಗ್ತಿದೆ. ಹೀಗೆ
ಖಚಿತವಾಗಿ ಹೇಳಿದ್ದಾರೆ. ನೋಡ್ಬೇಕ್ರಿ ಆಗಮರಿ ಅಸಂಜ್ಞದಿಂದ ಸಮ್ಯಕ್ ದರ್ಶನ, ಅಸಂಜ್ಞ ಜೀವಕ್ಕ ಸಮ್ಯಕ್ ದರ್ಶನ ಆಗುವುದಿಲ್ಲ. ಸಮ್ಯಕ್ ದರ್ಶನ ಆದರೆ ಸಂಜ್ಞಿ ಜೀವಕ್ಕನ ಸಮ್ಯಕ್ ದರ್ಶನ ಆಗ್ತದೆ. ಸಮ್ಯಕ್ ದರ್ಶನ ಆಗೋದಿದ್ರೆ ಸಂಜ್ಞಿ ಜೀವಕ್ಕನ ಸಂಜ್ಞಿ ಪರ್ಯಾಯದೊಳಗನ ಸಮ್ಯಕ್ ದರ್ಶನ ಆಗ್ತಿದೆ. ಅಸಂಜ್ಞಿ ಪರ್ಯಾಯದೊಳಗ ಸಮ್ಯಕ್ ದರ್ಶನ ಆಗುವುದಿಲ್ಲ. ಆದರೆ ಇದರದ ವ್ಯಾಖ್ಯಾನ ನಾವೇನ್ ಮಾಡಿದ್ವಿ, ನಮ್ಮ ಕಲ್ಪನೆಯಿಂದ ಸಂಜ್ಞೆಯಿಂದ ಸಮ್ಯಕ್ ದರ್ಶನ. ನಾವು ಕಲ್ಪನೆ ನಮ್ಮ ಮನಸ್ಸಿಗೆ ಯಾವ ಪ್ರಕಾರ ಬೇಕೋ ಅದೇ ಪ್ರಕಾರ ನಾವು ಮಾಡ್ಕೊಳ್ತಾ ಇದ್ದೀವ್ರಿ. ಆದರೆ ವಸ್ತು ಸ್ವರೂಪಕ್ಕೆ ಅನುಸರಿಸಿ ನಾವು ಜ್ಞಾನದೊಳಗೆ ವಿಕಾಸ ಮಾಡ್ಕೊಳ್ತಾ ಇದ್ದೀವಿ. ಈಗೊಂದು ಕ್ರಿಮಿ ಐತಿ, ನನ್ನನ್ನು ಸಾಯಿಸಬೇಡ, ನನ್ನ ಹಿಂಸೆ ಮಾಡಿದಿ ಅಂದ್ರೆ ನಿನ್ಗೆ ಪಾಪ ಹತ್ತೈತಿ. ಯಾವ ಕ್ರಿಮಿ ಹೇಳ್ತೈತ್ರಿ? ಯಾವ ಇರುವೆ ಮೊದಲ ಹೇಳ್ತದೆ? ಹಾಗಾದ್ರೆ ಅದನ್ನ ಹಿಂಸೆ ಮಾಡೋದು ಪಾಪ ಅಂತ ಹೇಳಿ ನನಗೆ ಯಾರು ಕಲಿಸ್ಕೊಟ್ರು? ಯಾರು ಕಲಿಸ್ಕೊಟ್ರಿ? ನಾನು ಯಾಕೆ ಇದರದ ಸ್ವೀಕಾರ ಮಾಡ್ಬೇಕ್ರಿ? ಯಾವ ಉದ್ದೇಶದಿಂದ ಇದರದ ಸ್ವೀಕಾರ ಮಾಡ್ಬೇಕು? ಹಿಂಸೆ ಮಾಡಿದ್ರೆ ಪಾಪ. ಯಾವುದು ನಾವು ವಿಚಾರಣೆ ಮಾಡ್ಲಿರ್ಲಿ ಮಾಡಿದ್ರಿ. ಇನ್ನೊಂದು ಜೀವಕ್ಕ ಯಾವುದೇ ಕಠೋರ ಶಬ್ದ ಮಾತಾಡೋದರಿಂದ ಪಾಪ ಹತ್ತಿ, ಹೌದಾ? ಆ ಕಠೋರ ಶಬ್ದ ಮಾತಾಡೋದಿಲ್ಲ. ಆ ಜೀವದ ಸಲುವಾಗಿ ಮನುಷ್ಯನೊಳಗೆ ದ್ವೇಷ ಭಾವನೆ ಬೇಕಾದಷ್ಟು ತುಂಬಿದ್ದಿರಲಿ. ಕಠೋರ ಶಬ್ದ ಮಾತಾಡಿ ಪಾಪ. ಇದು ಧರ್ಮ ಅಲ್ರಿ. ಧರ್ಮದ ವ್ಯಾಖ್ಯಾ ಹೀಗಲ್ಲ. ಇದು ವ್ಯಾಖ್ಯಾ ಕೇವಲ ನಮ್ದು ಭ್ರಾಂತಿ ಇದೆ ರೀ. ಧರ್ಮದ ಸ್ವರೂಪ ಬೇರೆ ಇದೆ, ನಮ್ಮ ಕಲ್ಪನೆ ಕೇವಲ ವಿಪರೀತ ಇದೆ ರೀ. ಅದರ ಸಲುವಾಗಿ ಯಾವ ಪ್ರಾಣಿ ಹಾಗೆ ಹೇಳುವುದಿಲ್ಲ, ನನ್ನನ್ನ ಸಾಯಿಸಿದ್ರೆ ನಿನಗೆ ಪಾಪ ಆಗ್ತಿದೆ. ಮತ್ತೆ ನಮ್ಮ ಜ್ಞಾನ ಕೂಡ ಹೇಳುವುದಿಲ್ಲ, ಅದಕ್ಕೆ ಹಿಂಸೆ ಕೊಟ್ಟಿ ಅಂದ್ರೆ ನಿನಗೆ ಪಾಪ ಆಗ್ತಿದೆ, ನೀನು ಇರಿವಾಗಬೇಕಾಗ್ತಿತ್ತು. ಹೀಗೆ ಅದು ಹೇಳು, ನನ್ನ ಜ್ಞಾನನೂ ಹೇಳುದಿಲ್ರಿ. ಇದ್ರೂ ಕೂಡ ಆ ಜೀವದ ಮೇಲೆ ಅಥವಾ ಷಟ್ಕಾಯ ಜೀವದ ಮೇಲೆ ನಾವು ದಯಾ ಪಾಲಿಸ್ತೇವೆ ಆಗ್ತದೆ. ಜೀವದ ಸ್ವರೂಪದೊಳಗ, ತ್ರಿಕಾಲಿ ಸ್ವರೂಪದೊಳಗ ದಯೆ ಇದೆ ಏನ್ರಿ? ದಯಾ ಈ ಭಾವ, ರಾಗ ಈ ಭಾವ, ಜೀವದ ಯಾವ ತ್ರಿಕಾಲಿ ಸ್ವರೂಪ ಇದೆಯೋ ಆ ತ್ರಿಕಾಲಿ ಸ್ವರೂಪದೊಳಗ ಯಾವ ಪ್ರಕಾರ ಅನಂತ ಗುಣ ಇವೆಯೋ ಆ ಪ್ರಕಾರ ರಾಗ ಅಥವಾ ದಯೆ, ದಾಕ್ಷಿಣ್ಯ ಇವೆ. ಹಾಗಾದ್ರೆ ಇವುಗಳ ಉಪಲಬ್ಧಿ ನಮಗೆ ಎಲ್ಲಿಂದ ಐತ್ರಿ? ನಮ್ಮಲ್ಲೇ ಎಲ್ಲಿಂದ ಪ್ರಗಟ ಆದುವೆ? ಈ ದಯೆ ಭಾವ ನಮ್ಮಲ್ಲೇ ಎಲ್ಲಿಂದ ಪ್ರಗಟ ಆದ? ಹಾಗಾದ್ರೆ ದಯೆ ಮಾಡಬಾರ್ದು ಅಂತ ಹೇಳಿ ಜೈನ ಶಾಸನದ ಆಜ್ಞೆ ಇಲ್ಲರಿ. ಯಾರು ನಿಜವಾಗಿ ಮೊದಲ ತನ್ನ ಭಗವಾನಾತ್ಮನ ಮೇಲೆ ದಯೆ ಮಾಡ್ತಾರೋ ಅವರು ಸಮಸ್ತ ಪ್ರಾಣಿ ಕೋಟಿ ಮೇಲೆ ದಯೆ ಮಾಡ್ತಾರೆ. ಯಾರು ನಿಜವಾಗಿ ಅರ್ಹಂತ ಪ್ರಭುಗಳನ್ನು ತಿಳ್ಕೊತಾರೋ ಅವರು ನಿಜವಾಗಿ ತನ್ನ ಆತ್ಮನನ್ನ ತಿಳ್ಕೊತಾರೆ. ಇದ ವಸ್ತುವಿನ ಯಥಾರ್ಥ ಸ್ವರೂಪ ಇದೆ. ಅದನ್ನ ಬಿಟ್ಟ ನಮ್ಮ ಕಲ್ಪನೆಗನುಸರಿಸಿ ಧರ್ಮದ ಆಚರಣೆ ಮಾಡ್ತಾ ಇದ್ದೇವ್ರಿ. ಹೋಗ್ಲಿ, ಈಗ ಸಂಜ್ಞೆ ಅಂದ್ರೆ ಏನು? ಅಂದ್ರೆ ಮನಸ್ಸು ಸಹಿತ ಇದು ಸಂಜ್ಞೆ. ಸಂಜ್ಞೆಯಿಂದ ಸಮ್ಯಕ್ ದರ್ಶನ ಆಗ್ತದೆ. ಅಸಂಜ್ಞೆ ಅವಸ್ಥೆಯೊಳಗೆ ಸಮ್ಯಕ್ ದರ್ಶನ ಆಗುವುದಿಲ್ಲ. ಇವು ಎರಡು ಮಾತಂತೂ ಆಗಮದೊಳಗೆ ಇದ್ದೇವೆ. ಹಾಗಾದ್ರೆ ನಾವು ಸಂಜ್ಞೆ ಇದ್ದೇವೆ ಅಥವಾ ಅಸಂಜ್ಞೆ ಇದ್ದೇವ್ರಿ? ನಾವು ಸಂಜ್ಞೆ ಇದ್ದೇವ್ರಿ, ನೇಮದಿಂದ ಸಂಜ್ಞೆ ಇದ್ದೇವೆ, ಮನ ಯುಕ್ತ ಇದ್ದೇವ್ರಿ. ಹಾಗಾದ್ರೆ ನಮಗೆ ಸಮ್ಯಕ್ ದರ್ಶನ ಆಗಿತ್ತೇನ್ರಿ? ಆಗಲಿಲ್ಲ ಅಂದ್ರೆ ಆಗಮ ಸುಳ್ಳೇನ್ರಿ? ಏನ್ರಿ ನಿರ್ಣಯ ಏನ್ರಿ? ನಾ ಸಂಜ್ಞೆ ಇದ್ದೇನೆ, ಮನ ಯುಕ್ತಿ ಇದ್ದೇನೆ. ಆಗಮದೊಳಗೆ ಏನ್ ಹೇಳ್ತಾರೋ ಸಂಜ್ಞೆ ಜೀವಕ್ಕನ ಸಮ್ಯಕ್ ದರ್ಶನ ಆಗ್ತಿದೆ, ಸಂಜ್ಞೆ ಪರ್ಯಾಯಕ್ಕೆ ಸಮ್ಯಕ್ ದರ್ಶನ ಆಗ್ತಿದೆ, ಅಸಂಜ್ಞೆಗೆ ಸಮ್ಯಕ್ ದರ್ಶನ ಆಗುದಿಲ್ಲ. ಹಾಗಾದ್ರೆ ನಾನು ಸಂಜ್ಞೆ ಇದ್ದೇನಿಲ್ಲ, ನಾನು ಸಂಜ್ಞೆ ಇದ್ದೇನೆ, ನನಗೆ ಮನಸ್ಸಿದೆ, ಮನ ಯುಕ್ತಿ ಇದ್ದೇನೆ. ಹಾಗಾದ್ರೆ ನನಗೆ ಸಮ್ಯಕ್ ದರ್ಶನ ಆಗಿದ್ದೇನ್ರಿ? ಇಲ್ಲ.
ಆಗದಿದ್ರೆ ಆಗಮದ ವಚನ ಅಸತ್ಯೋ ಅಥವಾ ನನಗೆ ಸಮ್ಯಕ್ ದರ್ಶನ ಇಲ್ಲ ಅಥವಾ ನಾನು ಸಂಜ್ಞೆ ಇದ್ದೇನೆ, ಇದು ನಮ್ದು ಧಾರಣ, ಇದು ಅಸತ್ಯ. ಎರಡರೊಳಗೆ ಯಾವುದು ಒಂದು ಸತ್ಯ ಇರ್ತೈತ್ರಿ, ಎರಡೂ ಸತ್ಯ ಇರುದು. ಯಾವುದು ಸತ್ಯ? ಪ್ರಶ್ನೆ ಏನಿದೆ ರೀ, ಸಂಜ್ಞೆ ಪರ್ಯಾಯಕ್ಕನ ಸಮ್ಯಕ್ ದರ್ಶನ ಆಗ್ತಿದೆ, ಅಸಂಜ್ಞೆ ಪರ್ಯಾಯದೊಳಗೆ ಸಮ್ಯಕ್ ದರ್ಶನ ಆಗುದಿಲ್ಲ. ಹಾಗಾದ್ರೆ ನಾವು ಸಂಜ್ಞೆ ದೇವತೆ ಇಲ್ಲ, ಮನುಷ್ಯ ಮಾತ್ರ ಅಲ್ಲ, ಸಂಜ್ಞೆ ಇದೆಯಾ. ಹಾಗಾದ್ರೆ ನಮಗೆ ಸಮ್ಯಕ್ ದರ್ಶನ ಆಗಿತ್ತೇನ್ರಿ? ಇಲ್ಲ, ಆಗಲಿಲ್ಲ. ಅಂದ್ರೆ ಆಗಮ ಸುಳ್ಳೋ ಅಥವಾ ನಮಗ ಸಮ್ಯಕ್ ದರ್ಶನ ಆದ್ರೂ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇಲ್ಲ, ಮತ್ತೆ ನಿರ್ಣಯ ಬೇಕ್ರಿ. ನಾವು ನೋಡ್ರಿ ಆಗಮದೊಳಗ ಓದಿ ಏನಾರೇ ಮತಿಭ್ರಾಂತ ಆಗಿ ಸಂಸಾರದೊಳಗ ಪರಿಭ್ರಮಣ ಮಾಡುವ ಕಾರ್ಯ ಅನಾದಿ ಕಾಲದಿಂದ ಇಂದಿನ ತನಕ ಮಾಡಿದೀವ್ರಿ. ಈಗ ಇಲ್ಲಿ ಬಂದ ನಂತರ ಅದಕ್ಕೊಂದ್ ಸ್ವಲ್ಪ ಬ್ರೇಕ್ ಹಾಕೋದೈತ್ರಿ, ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದೈತಿ. ಹಾಗಾದರೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಹೇಗಾಗ್ತೀರಿ? ಸಂಜ್ಞೆ ಅವಸ್ಥೆ, ಸಂಜ್ಞೆಯಿಂದ ಸಮ್ಯಕ್ ದರ್ಶನ ಆಗಬೇಕಾಗಿತ್ತು. ನಾ ಸ್ವಯಂ ಸಂಜ್ಞೆ ಇದ್ದೇನೆ, ಸಂಜ್ಞೆ ಇದ್ದೇನೆ, ಇಷ್ಟೊಂದು ಅಧ್ಯಯನನೂ ಮಾಡಿದ್ದೇನೆ, ಸಮಯ ಸಾಕಾಗಲ್ಲ ಅನುವಾದ ಮಾಡಿದ್ದೇನೆ. ಹಾಗಾದ್ರೆ ನನಗೆ ಸಮ್ಯಕ್ ದರ್ಶನ ಆಗಲಿಲ್ಲ. ದೊಡ್ಡ ದೊಡ್ಡ ಪಂಡಿತರಿಗೂ ಕೂಡ ಸಮ್ಯಕ್ ದರ್ಶನ ಆಗಿಲ್ಲ. ಹಾಗಾದ್ರೆ ಆಗಮದೊಳಗೆ ಏನು ವಚನ ಇದೆ? ಸಂಜ್ಞೆ ಜೀವಕ್ಕೆ ಸಮ್ಯಕ್ ದರ್ಶನ ಆಗ್ತಿದೆ, ಅಸಂಜ್ಞೆ ಜೀವಕ್ಕೆ ಸಮ್ಯಕ್ ದರ್ಶನ ಆಗುವುದಿಲ್ಲ. ಈ ಆಗಮ ವಚನ ಸುಳ್ಳೋ ಅಥವಾ ವರ್ತಮಾನ ಕಾಲದೊಳಗೆ ಸಂಜ್ಞೆ ಅಂತ ಹೇಳಿ ಏನು ಹೇಳ್ಕೊಳ್ತಾ ಇದ್ದೇವೆ ಇದು ಸುಳ್ಳರಿ. ಈ ನಿರ್ಣಯ ಮಾಡುವಕ್ಕಿಂತ ಮುಂಚೆ ನಾವೇನ್ ಮಾಡ್ತೇವ್ರಿ? ಸತ್ಯದೇವ, ಸತ್ಯಶಾಸ್ತ್ರ, ಸತ್ಯ ಗುರು ಮೇಲೆ ಶ್ರದ್ಧಾ ಇಡೋದ, ಇದು ವ್ಯವಹಾರ ಸಮ್ಯಕ್ ದರ್ಶನ. ಇದು ಮಧ್ಯಮ ಮಾರ್ಗ ತೆಗೆದಿವ್ರಿ ನಾವು. ಅಂದ್ರೆ ಮೋಸ ಹೋಗಲಕ್ಕೆ ಇದೊಂದು ಮತ್ತೊಂದು ಹೊಸ ಮಾರ್ಗ ರೀ. ವ್ಯವಹಾರ ಅಂದ್ರೆ ಏನ್ರಿ? ವ್ಯವಹಾರದ ಅರ್ಥ ನಿಶ್ಚಯ ತನಕ ಒಯ್ದು ತಲುಪಿಸೋದ, ಇದು ವ್ಯವಹಾರ ಇತರೆ. ಬದಾಮ್ ತರ್ತೇವೆ ಅಂಗಡಿ ಒಳಗಿಂದ, 150 ರೂಪಾಯಿ ಕಿಲೋ ಕೊಟ್ಟ ಬದಾಮ್ ತರ್ತೇವೆ, ಅದನ್ನು ಒಡೆದ ನಂತರ ಒಳಗಿನ ಬೀಜ ತಕ್ಕೋತೇವೆ, ಮತ್ತು ಆ ಹೊರಗಿನ ಸಿಪ್ಪೆ ಏನ್ ಮಾಡ್ತೇವ್ರಿ? ಯಾಕೆ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಥವಾ ಇಲ್ಲ ರೀ? ಎರಡಕ್ಕೂ ಸೇರ್ಸೇನ ದುಡ್ಡು ಕೊಟ್ಟಿದ್ದೇವಲ್ಲ, ಅದನ್ನು ವಾಪಸ್ ಹೋದ ಮತ್ತೆ ಬದಾಮ್ ಕೊಟ್ಟದ್ದು. ಹಾಗೆ ಬದಾಮ ಒಳಗಿನ ತೆರಳು ತಕ್ಕೊಳ್ಳೋ ಸಲುವಾಗಿನ ಇದೆ. ಸಂಜ್ಞೆ ಅವಸ್ಥೆ ನಿನ್ನ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿದೆ ಪ್ರಭು. ನಿನ್ನ ಸ್ವರೂಪ, ಯಥಾರ್ಥ ಸ್ವರೂಪ ಏನಿದೆ, ನೀ ಎಂಥ ಇದೆ, ಇದನ್ನ ತಿಳ್ಕೊಳ್ಳೋ ಸಲುವಾಗಿ ನಿನ್ನ ಮನ ಯುಕ್ತ ಇದೆ. ಸಂಜ್ಞೆಯಿಂದ ಸಮ್ಯಕ್ ಮನಸ್ಸು ಯುಕ್ತ ಇದೆ. ಆದರೆ ಮನಸ್ಸಿನೊಳಗೆ ದ್ರವ್ಯಮನ ಮತ್ತು ಭಾವಮನ ಅಂತ ಹೇಳಿ ಎರಡು ಪ್ರಕಾರ. ದ್ರವ್ಯಮನ ಏನೈತಿ, ಅದ 5 ಇಂದ್ರಿಯಗಟ್ಲೆ, ಅದು ಜಡ ಸ್ವರೂಪ, ಅದು ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಇನ್ನು ಭಾವಮನ ಒಂದು ಉಳಿತೈತ್ರಿ. ಭಾವಮನದಿಂದ ಸಮ್ಯಕ್ ದರ್ಶನ ಆಗ್ತೈತಿ ಅಂತ. ಸಮ್ಯಕ್ ದರ್ಶನ ಯಾವುದರಿಂದ? ಸಮ್ಯಕ್ ದರ್ಶನ ಎಲ್ಲಿ ತನಕ ಆಗುವುದಿಲ್ಲ ಅಲ್ಲಿ ತನಕ ನಾವು ಪಶುರಿ. ಜ್ಞಾನೇನ ಹೀನಃ ಪಶುಭಿ ಸಮಾನ. ಜ್ಞಾನ ಅಂದ್ರೆ ಈ ಲೌಕಿಕ ಜ್ಞಾನ ಅಲ್ಲ, ವ್ಯವಹಾರದ ಅಕ್ಷರ ಜ್ಞಾನ ಅಲ್ಲ, ಆಗಮ ಜ್ಞಾನ ಅಲ್ಲ, ಕಂಠಪಾಠದ ಜ್ಞಾನ ಅಲ್ಲ, ಆತ್ಮನ ಜ್ಞಾನ ಐತ್ರಿ. ಯಾರಿಗೆ ಆತ್ಮನ ಜ್ಞಾನ ಇಲ್ಲವೋ ಅವ ಪಶು. ಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ, ನನ್ನ ವಾಕ್ಯ ಅಲ್ಲ. ಆದರೆ ಇಲ್ಲಿ ಯಾವುದು ಭಾವಮನ ಒಂದು ಉಳಿತಿದೆ ನಮ್ಮ ಕಡೆ, ಆ ಭಾವ ಮನದಿಂದ ಸಮ್ಯಕ್ ದರ್ಶನ ಆಗ್ತಿದ್ದೇನ್ರಿ. ಹಾಗಾದರೆ ಇಲ್ಲಿ ಸೂತ್ರಕಾರ ಏನ್ ಹೇಳ್ತಾರೆ? ತದ್ ಇಂದ್ರಿಯ ಅನಿಂದ್ರಿಯ ನಿಮಿತ್ತಂ. 5 ಇಂದ್ರಿಯ ಮತ್ತು ಮನಸ್ಸ ಎಲ್ಲಿ ಮತಿ ಜ್ಞಾನ ಆಗುವಲ್ಲೇ ನಿಮಿತ್ತದ. ನಿಮಿತ್ತದ ಅರ್ಥ ಅಕರ್ತ. ನಿಮಿತ್ತ ಏನೂ ಮಾಡುವುದಿಲ್ಲ. ನಿಮಿತ್ತ ಏನ್ ಮಾಡ್ತೇವೆ? ನಿಮಿತ್ತ ವಿದ್ಯಮಾನತೆಯನ್ನು ತಿಳಿಸಿಕೊಡ್ತೇವೆ. ನಿಮಿತ್ತ ಏನೂ ಮಾಡ್ಲಿಲ್ಲ.
ಗೌತಮ ಗಣಧರ ಇಂದ್ರಭೂತಿ ಬ್ರಾಹ್ಮಣ ಇದ್ದ. ಗಣಧರರ ಅಭಾವದೊಳಗ ದಿವ್ಯಧನಿ ಹೊರಲಿಲ್ಲ. ಇದ ಸಿದ್ಧಾಂತ ಹೇಳ್ರು. ಹಾಗಾದ್ರೆ ಆ ಇಂದ್ರ ಇದ್ದವ ಇಂದ್ರಭೂತಿ ಬ್ರಾಹ್ಮಣನನ್ನ ಮೊದಲ ತರಬೇಕಾಗಿತ್ತಲ್ಲ. ಆಗ ಇವರು ಉತ್ತರಾಯಣ ಹೇಳ್ತಾರು, ಆಗ ದಿವ್ಯಧನಿ ಹೊರಡು ಯೋಗಿರ್ಲಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವಾಗ ದಿವ್ಯಧ್ವನಿ ಹೊರಡು ಯೋಗಿಲ್ಲವೋ ಆಗ ನಮ್ಮಂಥ ಮತಿಭ್ರಾಂತ ಜೀವಗಳಿಗೆ ತಿಳಿಸಿಕೊಡೋ ಸಲುವಾಗಿ ಗಣಧರರ ಅನುಪಲಬ್ಧಿ ಇತ್ತು ಅಂತ ಹೇಳಿ ದಿವ್ಯಧ್ವನಿ ಹೊರಟಿಲ್ಲ. ಆದ್ರೆ ದಿವ್ಯಧ್ವನಿ ಯೋಗ ಇರ್ಲಿಲ್ಲ. ಧವಲಾ ಓದಿ ನೋಡ್ರಿ, ಧವಲಾದೊಳಗಿನ ಮಾತೈತಿರಿ. ದಿವ್ಯಧ್ವನಿದ ಯೋಗ ಇರ್ಲಿಲ್ಲ. ಅದಕ್ಕ ನಾವು ನಿಮಿತ್ತದ ಆರೋಪ ಮಾಡಿದ್ವಿ ಗಣಧರ ಮೇಲೆ. ಆದ್ರೆ ಗಣಧರರ ಇರುವುದರಿಂದ ದಿವ್ಯಧ್ವನಿ ಹೊರಡ್ತೈತಿ ಇದು ಅರ್ಥ ಅಲ್ಲ. ದಿವ್ಯಧ್ವನಿದ ಸ್ವಯಂ ಯೋಗ ಬಂದ ನಂತರ ದಿವ್ಯಧ್ವನಿ ಹೊರಟೈತಿ. ಆದ್ರೆ ಗಣಧರ ಬಂದಿದ್ರು ಅದ ಮಾತು ಬೇರೆ, ನಿಮಿತ್ತದ ಉಪಲಬ್ಧಿ ಇತ್ತು ಅದ ಮಾತು ಬೇರೆ. ಚಾರಣ ಮುನಿಗಳ ಹಾದು ಹೋಗುವಾಗ ಶಿವ ಪರ್ಯಾಯ ತನ್ನ ಸ್ವರೂಪ, ಓಹೋ ನಾನು ಕೂಡ ಈಗ ದಿಗಂಬರಿದ್ದೆ, ಸಂಪೂರ್ಣ ಮೂರು ಲೋಕದಿಂದ ಭಿನ್ನತೆ, ನನ್ನ ಶರೀರದಿಂದ ಭಿನ್ನತೆ, ಅದರದ ದಿಗ್ದರ್ಶನ ಆಯ್ತು, ಒಳಗೆ ಸಮ್ಯಕ್ ದರ್ಶನ ಆಯ್ತು. ಬಾಹ್ಯದೊಳಗೆ ಮಾಂಸಾಹಾರ ಮಾಡ್ತಾ ಇದೆ. ಇದರದಿಂದ ಅರ್ಥ ಏನ್ ನಾವು ತೆಗಿತೀವ್ರಿ? ಹಾಗಾದ್ರೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಯಾವುದರಿಂದ ಆಯ್ತು? ಭಾವೇಂದ್ರಿಯದಿಂದ ಆಗ್ತೈತೆ ಅನ್ಸ, ಭಾವ ಮನದಿಂದ ಆಗ್ತೈತೆ ಅನ್ಸ. ಯಾವುದರಿಂದ? ಅಂದ್ರೆ ನಿಮಿತ್ತ ಏನದಾವು, ಯಾವ ಪ್ರಕಾರ ದ್ರವ್ಯ ಮನ ನಿಮಿತ್ತ ಇದೆಯೋ ಅದೇ ಪ್ರಕಾರ ಭಾವ ಮನನು ಕೂಡ ನಿಮಿತ್ತ ಇದೆ. ಆದ್ರೂ ದ್ರವ್ಯ ಮನದೊಳಗ ಮತ್ತು ಭಾವ ಮನದೊಳಗ ಎರಡು ಭೇದ ಮಾಡುವ ಕಾರಣ ಏನ? ಭಾವಮನ ಏನೈತಿ ಅಂತರಂಗದೊಳಗ ಪರ್ಯಾಯವನ್ನ ದ್ರವ್ಯದ ಸನ್ಮುಖ ಮಾಡ್ಲಿಕ್ಕೆ ನಿಮಿತ್ತ ಭೂತಿ. ದ್ರವ್ಯ ಮನ ಬಾಹ್ಯ ಇಂದ್ರಿಯಗಳ ನಿಮಿತ್ತ ಭೂತಿ ಇಲ್ಲ. ಈ ವಸ್ತು ಹೇಗಿದೆ ನಾವು ಚಕ್ಷುರಿಂದ್ರಿಯದಿಂದ ನೋಡ್ತೇವ್ರಿ. ಆದ್ರೆ ಈ ವಸ್ತು ಹೇಗಿದೆ ಹಾಗೆ ಯಥಾರ್ಥ ಚಕ್ಷುರಿಂದ್ರಿಯದಿಂದ ಜ್ಞಾನ ಆಗುದಿಲ್ಲ. ಇದು ಹೇಗಿದೆ ವಸ್ತು ರೀ? ಕಣ್ಣಿನಿಂದ ನಾವು ನೋಡಿದೀವ್ರಿ. ಹೇಗಿದೆ ಹೇಳ್ರಿ ವಸ್ತು? ವಸ್ತು ಬೆಳ್ಳಗಿದೆ, ಚೌಕಾಕಾರ ಇದೆ, ಇದೆಲ್ಲ ಹೇಳ್ತು. ಆದರೆ ಈ ವಸ್ತು ಕಣ್ಣು ತಿಳ್ಕೊಳ್ಳೋದಿಲ್ಲ, ಇದನ್ನಿಂದಲ್ಲ. ಅದು ವಸ್ತುಂದಿದೆ. ಯಥಾರ್ಥ ಜ್ಞಾನನ ತಿಳ್ಕೊತಿದೆ. ಇದು ವಸ್ತು ಪರ ಇದೆ, ಇದು ನಿಂದಲ್ಲ. ಆ ವಸ್ತುವಿಂದಿದೆ. ಈ ಪ್ರಕಾರ ನಮ್ ಚರ್ಮ ಚಕ್ಷು ನಮ್ಗೆ ಹೇಳ್ತವೇನ್ರಿ? ಹೇಳಿಲ್ಲ. ಅದರ ಸಲುವಾಗಿ 5 ಇಂದ್ರಿಯ ನಿಷ್ಫಲದವ್ರಿ. 5 ಇಂದ್ರಿಯ ಮೂಲಕ ಬರೋ ಜ್ಞಾನ ಕುಜ್ಞಾನ ಐತಿರಿ. ಮತ್ತ ಮನುಷ್ಯನ ಮೂಲಕ ಬರೋ ಜ್ಞಾನ ಅದು ಕೂಡ ಕುಜ್ಞಾನನ ಐತಿ. ಹಾಗೆ ಅಂದ್ರೆ ದ್ರವ್ಯ ಯಾವ ಪ್ರಕಾರ ಇಂದ್ರಿಯ ಇದೆ ಅದೇ ಪ್ರಕಾರ ಮನುಷ್ಯನಿದ್ದ. ನಾವು ಕಲ್ಪನೆ ಮಾಡೋದ್ರಿ. ಒಬ್ಬ ತರುಣಿಯರು ಹೋಗ್ತಿರ್ತಾರೆ, ಯಾರನ್ನೋ ಹಾರಿಸ್ಕೊಂಡು ಹೊಂಟಿದ್ದಾನೆ ಇವ ಅಂತ ಹೇಳಿ ಹೇಳ್ತೀವ್ರಿ. ಅವ್ರು ನಿಜವಾಗಿ ಅಣ್ಣ ತಂಗಿ ಇರ್ತಾರ್ರಿ. ನಮ್ಮ ಮನಸ್ಸು ಏನ್ ಹೇಳ್ತಾರೆ ಅದೇ. ಈ ಪ್ರಕಾರ ನಮ್ಮ ಕಲ್ಪನೆಯಿಂದ 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಯಾವ ಜ್ಞಾನ ಉತ್ಪತ್ತಿ ಆಗ್ತಿದೆಯೋ ಆ ಜ್ಞಾನ ಸಂಪೂರ್ಣ ವಿಪರೀತ. ಇದು ಮೊದಲು ನಮ್ಮಲ್ಲಿ ಸ್ವೀಕಾರ ಆಗ್ಬೇಕು. ಇದು ಸಂಪೂರ್ಣ ವಿಪರೀತ. ಇದು ನನ್ನ ಆತ್ಮ ಕಲ್ಯಾಣಕ್ಕ ಅಂಶ ಮಾತ್ರನೂ ಕೂಡ ಲಾಭದಾಯಕ ಇಲ್ಲ. ಇದರದ ಸ್ವೀಕಾರ ಆದ ನಂತರ ಹಾಗಾದರೆ ನನ್ನ ಆತ್ಮ ಕಲ್ಯಾಣಕ್ಕೆ ಲಾಭದಾಯಕ ಯಾವ್ದ ಅದನ್ನ ನಾವು ಹುಡುಕಲಿಕ್ಕೆ ಹೋಗ್ತೀವ್ರಿ. ಒಳ್ಳೆ ಆಗೀತೆ. ಹಾಗಾದರೆ ನಮಗ ಆ ಮನಯುಕ್ತ ಸಂಜ್ಞೆ ಏನೈತಿ ಇದು ಸಮ್ಯಕ್ ದರ್ಶನದೊಳಗೆ ಎಷ್ಟು ಮಾತ್ರ ಲಾಭದಾಯಕ ಇದೆ. ಆಗಮದೊಳಗೆ ವಚನ ಇದೆ, ಸಂಜ್ಞೆಗೆನ ಸಮ್ಯಕ್ ದರ್ಶನ ಆಗ್ತಿದೆ, ಅಸಂಜ್ಞೆಗೆ ಸಮ್ಯಕ್ ದರ್ಶನ ಆಗುದಿಲ್ಲ. ಇದು ನಿಮಿತ್ತದ ಆರೋಪದ ಕಥನೆ ಇದೆ. ಹಾಗಾದ್ರೆ ನಿಜವಾದ ಕಥನೆ ಅಲ್ರಿ. ಸಮ್ಯಕ್ ದರ್ಶನ ಆಗಬೇಕಾದ್ರೆ ಸಂಜ್ಞೆ